ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾವು ಈ ವಿಡಿಯೋದಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಈ ಕಾನ್ಸೆಪ್ಟಲ್ಲಿ ಬರುವಂತಹ ಟಾಪಿಕ್ ಲರ್ನಿಂಗ್ ಡಿಸೆಬಿಲಿಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಟೀಚಿಂಗ್ ಎಕ್ಸಾಮ್ಸ್. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಐ ಆಮ್ ಸಿಂಧು MS ಫ್ರಮ್ SMS ಟ್ಯುಟೋರಿಯಲ್ಸ್. ಈಗ ಈ ಇನ್ಕ್ಲೂಸಿವ್ ಎಜುಕೇಷನಲ್ಲಿ ಬರುವಂತಹ ಡಿಸೆಬಿಲಿಟೀಸ್ ಆರ್ ಲರ್ನಿಂಗ್ ಡಿಸೆಬಿಲಿಟೀಸ್ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಈಗ ನಿಮಗೆ ಗೊತ್ತಿದೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಅಂದರೆ ಏನು. ಇನ್ಕ್ಲೂಡಿಂಗ್ ಆಲ್ ದ ಚಿಲ್ಡ್ರನ್ಸ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ನಾವು ಯಾವುದೇ ರೀತಿಯಾಗಿ ಡಿಸ್ಕ್ರಿಮಿನೇಟ್ ಮಾಡದೆ, ಡಿಸ್ಕ್ರಿಮಿನೇಟ್ಸ್ ಅಂದ್ರೇನು, ಭೇದ ಭಾವ ಮಾಡ್ದೇನೆ ಒಬ್ಬ ಅಥವಾ ಜಾತಿ ಮೇಲಾಗಿರ್ಬೋದು, ಅಥವಾ ಲರ್ನಿಂಗ್ ಡಿಸೆಬಿಲಿಟೀಸ್ ಏನು ನಾವು ಹೇಳ್ತಾ ಇದ್ದೀವಲ್ಲ, ಯಾವುದೇ ಒಂದು ನ್ಯೂನ್ಯತೆ ಇಟ್ಕೊಂಡಾಗಲಿ, ಅಥವಾ ಕಲರ್ ಮೇಲಾಗಿರಬಹುದು ಆರ್ ಜೆಂಡರ್ ಮೇಲಾಗಿರಬಹುದು, ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಭೇದ ಭಾವವನ್ನು ಮಾಡ್ದೇ ಎಲ್ಲರಿಗೂ ಒಂದೇ ರೀತಿಯಾದಂತಹ ಒಂದು ಶಿಕ್ಷಣವನ್ನು ಕೊಡೋದೇ ಈ ಒಂದು ಇನ್ಕ್ಲೂಸಿವ್ ಎಜುಕೇಷನ್ ಆಗಿರುತ್ತೆ. ಹಾಗೆ NPEಲೂ ಸಹಿತ ಏನೇನು ರೆಕಮೆಂಡೇಷನ್ಸ್ ಕೊಟ್ಟಿದ್ದಾರೆ ಅಂಥೇಳಿ ಓದಿದ್ದೀರಾ ಅಂದ್ಕೊಳ್ತೀನಿ. ನಮ್ಮ ವೀಡಿಯೋಸಲ್ಲೂ ಸಹಿತ ನಿಮಗೆ ಸಿಗುತ್ತೆ, ರೆಫರ್ ಮಾಡಿ. ನಂತರ ನೋಡೋಣ ಮೀನಿಂಗ್ ಆಫ್ ಡಿಸೆಬಿಲಿಟೀಸ್. ಈಗ ಮೇಯ್ನಾಗಿ ಬೇಕಾಗಿರೋದು ಡಿಸೆಬಿಲಿಟಿ ಅಂತ ಅಂದರೆ ಏನು, ನಾವು ಯಾವುದನ್ನು ಡಿಸೆಬಿಲಿಟಿ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಡಿಸೆಬಿಲಿಟೀಸ್ ಇಟ್ ಮೀನ್ಸ್ ಇಟ್ಸ್ ಒನ್ ಅ ಕಂಡೀಷನ್ ಇನ್ ಇಂಡಿವಿಜುವಲ್ ಆರ್ ಅ ಪರ್ಸನ್. ಏನಾಗಿರುತ್ತೆ ಅಲ್ಲಿ, ದಟ್ ಮೇಕ್ ಇಟ್ ಮೋರ್ ಡಿಫಿಕಲ್ಟ್ ಫಾರ್ ಎ ಪರ್ಸನ್ ಟು ಡೂ ಸೆಟ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆರ್ ಇಂಟ್ರ್ಯಾಕ್ಟ್ ವಿತ್ ದ ವರ್ಲ್ಡ್ ಅರೌಂಡ್ ದೆಮ್. ಇಟ್ ಮೀನ್ಸ್ ಏನಂದರೆ, ನ್ಯೂನ್ಯತೆ ಅಂತ ಹೇಳಿ ನಾವು ಯಾವುದಕ್ಕೆ ಕರಿತೀವಿ ಅಂತಂದರೆ, ಇಟ್ಸ್ ಒನ್ ಕಂಡೀಷನ್ ಇನ್ ಒನ್ ಇಂಡಿವಿಜುವಲ್. ಒಬ್ಬ ಮನುಷ್ಯನಲ್ಲಿ ಇರುವಂತಹ ಒಂದು ಕಂಡೀಷನ್ ಆಗಿರುತ್ತೆ. ಅವನಲ್ಲಿ ಇರುವಂತಹ ಒಂದು ಕೊರತೆ ಏನಪ್ಪ ಅಂತಂದರೆ, ಅವನಿಗೆ ಕಷ್ಟ ಆಗ್ತಾ ಇರುತ್ತೆ ಏನಾದರೂ ಒಂದು ಆ್ಯಕ್ಟಿವ್ ಆಗಿ ಒಂದು ಕೆಲಸವನ್ನು ಮಾಡೋದಾಗಿರ್ಬೋದು. ಎನಿವನ್ ಆ್ಯಕ್ಟಿವ್ ಆಗಿ ಆರ್ ಇನ್ಆ್ಯಕ್ಟಿವ್ ಆಗಿ, ಒಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡೋದಕ್ಕೆ ಅಥವಾ ಒಂದು ಚಟುವಟಿಕೆಯನ್ನು ಮಾಡೋದಕ್ಕೆ ಅವನಲ್ಲಿ ಒಂದು ಡಿಫಿಕಲ್ಟಿನೆಸ್ ಅವನು ಫೇಸ್ ಮಾಡ್ತಿರ್ತಾನೆ. ಹಾಗೆ ತನ್ನ ಸುತ್ತಮುತ್ತ ಇರುವಂತಹ ಜನರೊಂದಿಗೆ ಅವನು ಇಂಟ್ರ್ಯಾಕ್ಟ್ ಮಾಡೋದನ್ನು ಸಹಿತ ಅಲ್ಲಿ ಅವನು ಒಂದು ಕಷ್ಟವನ್ನು ಅನುಭವಿಸ್ತಾ ಇರ್ತಾನೆ. ಗೊತ್ತಾಗ್ತಿದೆಯಾ? ಹಾಗಿದ್ರೆ ಅದರಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೆಬಿಲಿಟೀಸನ್ನು ನೋಡ್ತೀವಿ. ಫಿಸಿಕಲಿ ಚಾಲೆಂಜ್ಡ್, ವಿಜುವಲಿ ಚಾಲೆಂಜ್ಡ್, ಆಡಿಟರಿ ಚಾಲೆಂಜ್ಡ್, ಮೆಂಟಲಿ ಚಾಲೆಂಜ್ಡ್ ಆ್ಯಂಡ್ ಲರ್ನಿಂಗ್ ಡಿಸೆಬಿಲಿಟೀಸ್. ಫಿಸಿಕಲಿ ಚಾಲೆಂಜ್ಡಲ್ಲಿ ಏನಾಗಿರುತ್ತೆ, ಫಿಸಿಕಲ್ ಒಂದು ಆರ್ಗನ್ಸ್ಗಳು ನಾವೇನು ನೋಡ್ತೀವಲ್ವ, ಇವಾಗ ಹ್ಯಾಂಡ್ಸ್ ಆರ್ ಲೆಗ್ಸ್, ಕಣ್ಣಿಂದಾಗಿರಬಹುದು, ಅಥವಾ ನೀವು ಎನಿ ಒನ್ ಫಿಸಿಕಲ್ ಬಾಡಿ ಏನು ನಾವು ಸ್ಟ್ರಕ್ಚರ್ ಏನು ಕರಿತೀವಲ್ವ, ಅದರಲ್ಲಿ ನ್ಯೂನ್ಯತೆಗಳೇನಾದರೂ ಇತ್ತು ಅಂದರೆ, ಈವನ್ ವಿಟಮಿನ್ ಡಿಫಿಷಿಯನ್ಸಿ ಎಲ್ಲ ನೋಡ್ತೀವಲ್ವ ನಾವು, ಅಲ್ಲೂ ಸಹಿತ ನೋಡುವುದೆಲ್ಲ ಅದು ಫಿಸಿಕಲ್ ಚಾಲೆಂಜ್ಡ್ ಆಗಿರುತ್ತೆ. ನಂತರ ವಿಜುವಲಿ ಚಾಲೆಂಜ್ಡ್, ಕಣ್ಣಿನ ಸಮಸ್ಯೆ. ಈಗ ದೂರದಲ್ಲಿ ಕೂತು ನೋಡುವಂತಹ ಒಂದು ಅಂದರೆ ನೋಡಿದಾಗ ಕಾಣಿಸ್ದೇ ಇರೋವಂಥದ್ದು, ಸೈನ್ಸಲ್ಲಿ ಓದ್ತೀವಿ ಅಲ್ವ ನಾವು, ಅದೇ ರೀತಿಯಾಗಿ ಹತ್ತಿರದಲ್ಲಿ ಕೂತಾಗ ಅಕ್ಷರಗಳು ಕಾಣಿಸ್ತಾ ಇರೋದಿಲ್ಲ. ಆ ಮಕ್ಕಳಿಗೆ ನಾವೇನು ಮಾಡಬೇಕಾಗುತ್ತೆ, ಹಿಂದೆ ಕೂರಿಸ್ಬೇಕಾಗುತ್ತೆ. ಅಥವಾ ಹಿಂದೆ ಕೂತಿರುವಂಥ ಮಕ್ಕಳಿಗೆ ಕಾಣಿಸ್ತಾ ಇರೋದಿಲ್ಲ, ಅಂಥವ್ರನ್ನೆಲ್ಲ ಸ್ವಲ್ಪ ಬರೆಯೋ ಟೈಮಲ್ಲಿ, ಬೋರ್ಡ್ ವರ್ಕಲ್ಲಿರುವಂಥದ್ದನ್ನು ಬರ್ಕೊಳ್ಳೋ ಟೈಮಲ್ಲಿ ಮುಂದ್ಗಡೆ ಕರೆಸಿ ಕೂರಿಸ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ನಂತರ ಆಡಿಟರಿ ಚಾಲೆಂಜ್ಡ್, ಅಲ್ಲಿ ಮಿಷಿನ್ಸ್ಗಳನ್ನು ಹಾಕಿರ್ಬೋದು. ಕಿವಿ ಕೇಳದೇ ಇರೋದು, ಜೋರಾಗಿ ಹೇಳಿದ್ರೆ ಮಾತ್ರ ಕೇಳೋದಾಗಿರ್ಬೋದು. ಅಲ್ಲೇನಾಗುತ್ತೆ, ಅಲ್ಲಿ ಫ್ರೀಕ್ವೆನ್ಸಿ ಹೆಚ್ಚಾಗಿ ಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಮಿಷಿನ್ಸ್ಗಳನ್ನು ಕೊಡ್ತಾರೆ. ಮೆಂಟಲಿ ಚಾಲೆಂಜ್ಡ್, ನಾವೇನು ಹೇಳ್ತಿದ್ದೀವಿ ಅಥವಾ ಅವ್ರ ಸುತ್ತಮುತ್ತ ಇರುವಂಥ ಒಂದು ವಾತಾವರಣಕ್ಕೂ ಅವ್ರಿಗೂ ಅಡಾಪ್ಟೇಷನ್ ಅವ್ರು ಮಾಡ್ಕೊಂಡಿರೋದಿಲ್ಲ. ಗೊತ್ತಾಗ್ತಿದೆ ಅಂದರೆ ಅವರಲ್ಲಿ ಅದು ಸಪೋರ್ಟೇ ಅವ್ರಿಗೆ ಸಿಕ್ಕಿರೋದಿಲ್ಲ. ಈ ರೀತಿಯಾಗಿರೋದನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. ನಂತರ ಈಗ ಸ್ಟಾರ್ಟ್ ಮಾಡೋಣ ಲರ್ನಿಂಗ್ ಡಿಸೆಬಿಲಿಟೀಸ್. ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಸಹಿತ ಈ ಒಂದು ಕಾನ್ಸೆಪ್ಟನ್ನೇ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಲರ್ನಿಂಗ್ ಡಿಸೆಬಿಲಿಟೀಸ್, ಕಲಿಕಾ ನ್ಯೂನ್ಯತೆಗಳು. ಈಗ ನಾನು ಫುಲ್ ಇಂಗ್ಲೀಷಲ್ಲೇ ಕೊಟ್ಟಿದ್ದೀನಿ ಅಂತ ಹೇಳಿ ಇದು ಮಾಡ್ಕೊಬೇಡಿ. ಜಸ್ಟ್ ಇದರಲ್ಲಿ ಕಾನ್ಸೆಪ್ಟ್ ಬೇಕಾಗಿರೋದು ಅರ್ಥ ಆಗಬೇಕಾಗಿರೋದು ಮೇಯ್ನಾಗಿ. ಇನ್ನು ಉಳಿದಿರೋದೆಲ್ಲ ನೀವು ಮತ್ತೇನು ಬರ್ಕೊಳ್ಳೋ ನೆಸೆಸಿಟಿನೂ ಸಹಿತ ಇಲ್ಲ. ನಿಮಗೇನಾದರೂ ಈ ನೋಟ್ಸ್ ಬೇಕು ಅಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಐದರ್ SMS ಟ್ಯುಟೋರಿಯಲ್ಸ್ ಅಂತ ಇದೆ, ಅದಕ್ಕೋಸ್ಕರ ಅದಾದರೂ ಆಯಿತು, ಅಥವಾ CTET ಸ್ಮಾಲ್ ಲೆಟರ್ CTET KTET ಒಂದು ಏಂಜಲ್ ಸಿಂಬಲ್ ಇದೆ, ಇದರಲ್ಲಿ ನೀವು ಜಾಯ್ನ್ ಆದ್ರಿ ಅಂತಂದರೆ ನಿಮಗೆ ಏನಾದರೂ ಈ ಒಂದು PDFಗಳೇನಾದರೂ ಬೇಕು ಅಂತಂದರೆ, ಆರ್ ನಾವು ಕ್ವಿಝಸ್ನ ಹಾಕ್ತೀವಿ,
ಅಟೆಂಡ್ ಮಾಡಬಹುದು. ಟಾಪಿಕ್ ವೈಸ್ ಕ್ವಿಜ್ನ ಮಾಡ್ತೀವಿ, ಅಲ್ಲೂ ಸಹಿತ ನೀವು ಅಟೆಂಡ್ ಆಗ್ಬೋದು. ಜೊತೆಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೂ ಸಹಿತ ನೀವು ಕ್ಲಾರಿಫೈ ಮಾಡ್ಕೋಬೋದು. ನಮ್ಮ ಜೊತೆ ಅಂತ ಅಷ್ಟೇ ಅಲ್ಲ, ಗ್ರೂಪಲ್ಲಿರುವಂತಹ ಮೆಂಬರ್ಸ್ಗಳಿಗೂ ಸಹಿತ ಡಿಸ್ಕಸ್ ಮಾಡೋಕ್ಕೆ ಆಪ್ಷನ್ಸ್ ಇದೆ, ಅಲ್ಲೂ ಸಹಿತ ನೀವು ಮಾಡಬಹುದು. ಈಗ ಸ್ಟಾರ್ಟ್ ಮಾಡೋಣ. ಕಲಿಕಾ ನ್ಯೂನ್ಯತೆಗಳು ಏನು ಹೀಗಂದರೆ, ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್ ವಿತ್ ಅ ಇಂಟೆಲಿಜೆನ್ಸ್ ಆರ್ ಅ ಮೋಟಿವೇಶನ್. ಇಂಟೆಲಿಜೆನ್ಸ್ ಇಟ್ ಮೀನ್ಸ್ ಇಟ್ಸ್ ನಾವು ಹೇಳ್ತೀವಿ ಹೆರಿಡಿಟಿಯಿಂದ, ಅಂದರೆ ಇಟ್ ಮೀನ್ಸ್ ನಮಗೆ ಪೇರೆಂಟ್ಸಿಂದ ಬಂದು ಐ ಕ್ಯೂ ಬಗ್ಗೆ ಮಾತಾಡೋದಾದರೆ ಇಟ್ಸ್ ಫ್ರಮ್ ಜೀನ್ಸ್. ಆದರೆ ಕ್ರಿಯೇಟಿವಿಟಿ ಇದೆಯಲ್ಲ, ವಿ ಕ್ಯಾನ್ ಡೆವಲಪ್ ಕ್ರಿಯೇಟಿವಿಟಿ ಥ್ರೂ ಆರ್ ಬೈ ಪ್ರೊವೈಡಿಂಗ್ ಸೂಟಬಲ್ ಎನ್ವಿರಾನ್ಮೆಂಟ್. ನಾವು ಒಂದು ಪರಿಸರವನ್ನು ಕೊಟ್ಟರೆ ಆ ಒಂದು ಮಗುವಿಗೆ ಕ್ರಿಯೇಟಿವಿಟಿಯಲ್ಲಿ ಆ ಮಗು ಬೆಳಿಬೇಕು ಅಂತಂದರೆ ಅಂತಹ ಒಂದು ಸನ್ನಿವೇಶಕ್ಕೆ ಅವನನ್ನು ಒಳಪಡಿಸಿದ್ವಿ ಅಂತಂದರೆ ಅಲ್ಲಿ ನಾವು ಕ್ರಿಯೇಟಿವಿಟಿನ ಬೆಳೆಸ್ಬೋದು. ಆದರೆ ಐ ಕ್ಯೂ ಏನಾಗಿರುತ್ತೆ, ಬಟ್ ಇದು ಫಸ್ಟ್ ಇನಿಷಿಯಲ್ ಆಗಿ ತೊಗೊಂಡ್ರೆ ಇಟ್ಸ್ ಜೀನ್ಸ್, ಫ್ರಮ್ ಜೀನ್ಸ್, ಬಟ್ ವಿ ಕ್ಯಾನ್ ಚೇಂಜ್ ಅಲ್ಲಿ ಎನ್ವಿರಾನ್ಮೆಂಟ್. ಈಗ ಪ್ರತಿ ಸರಿ ನೋಡಿ ನೀವು ನಿಮ್ಮ ಮುತ್ತಾತ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ನೆಕ್ಸ್ಟ್ ಈಗ ನೀವು ಕಂಪೇರ್ ಮಾಡ್ತಾ ಬನ್ನಿ, ಫ್ಯಾಮಿಲಿ ವೈಸ್ ಐ ಕ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಇಟ್ಸ್ ಬಿಕಾಸ್ ಆಫ್ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್ ವೈಲ್ ದೇರ್ ಡೆವಲಪ್ಮೆಂಟ್. ಅವರು ಬೆಳವಣಿಗೆ ಆಗೋ ಸಮಯದಲ್ಲಿ ಆಗಿರುವಂತಹ ಚೇಂಜಸ್ ಇನ್ ದ ಡೆವಲಪ್ಮೆಂಟ್, ಅಂದರೆ ಎನ್ವಿರಾನ್ಮೆಂಟ್ ಮೇಯ್ನಾಗಿ ಅವರ ತಂದೆ ತಾಯಿಗೆ ಸಿಕ್ಕಂತಹ ಒಂದು ಪರಿಸರ ಮಕ್ಕಳಿಗೆ ಅದು ಸಿಕ್ಕಿರೋದಿಲ್ಲ. ಅಂದರೆ ಇನ್ನೂ ವೆರೈಟಿ ಆಫ್ ಆಪರ್ಚುನಿಟೀಸನ್ನು ಅವ್ರು ಕೊಟ್ಟಿರ್ತಾರೆ. ಆ ಕಾರಣದಿಂದಾಗಿ ಐ ಕ್ಯೂ ಅಲ್ಲಿ ಚೇಂಜಸ್ನ ನಾವು ನೋಡುತ್ತಾ ಹೋಗ್ಬೋದು. ಬಟ್ ಕ್ರಿಯೇಟಿವಿಟಿ ಅನ್ನೋದು ಫ್ರಮ್ ಜೀನ್ಸ್ ಬರುತ್ತೆ ಅನ್ನೋದನ್ನು ನಾವು ಹೇಳಲ್ಲ. ಓಕೆ, ನೆಕ್ಸ್ಟ್ ಬರೋದು ಕಿಡ್ಸ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಆರ್ ನಾಟ್ ಲೇಝಿ ಆರ್ ಡಂಪ್. ಈ ಲರ್ನಿಂಗ್ ಡಿಸಬಿಲಿಟೀಸ್ ಅಂತೇಳಿ ನಾವು ಯಾವುದಕ್ಕೆ ಕರಿತೀವಿ ಅನ್ನೋದು ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಈಗ ಮಕ್ಕಳು ಬರೆಯೋದಕ್ಕೆ ಒಂಥರ ಬೇಜಾರು ಮಾಡ್ಕೊತಾರೆ, ಲೇಝಿ ಆಗಿರ್ತಾರೆ. ಅವರು ಬರೆಯುವಾಗ ಒಂದು ಹಿಂಗೆ ಬರೆದಿದ್ರೆ ಒಂದು ಕಡೆಗೆ, ಅಥವಾ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಸ್ಮಾಲ್ ಲೆಟರ್ ಯೂಸ್ ಮಾಡೋ ಜಾಗದಲ್ಲಿ ಬಿಗ್ ಲೆಟರ್ ಯೂಸ್ ಮಾಡಿರ್ತಾರೆ, ಅಥವಾ ಅವರು ಬರೆಯುವಾಗ ಲೆಟರ್ಸ್ ಹಿಂಗೊಂದು ಎಲ್ಲೆಲ್ಲೋ ಹೋಗಿರುತ್ತೆ. ಅದು ಅವರ ಲೇಝಿನೆಸ್ಸಿಂದ ಬರೀತಾ ಇರೋದು. ಇಟ್ ಈಸ್ ನಾಟ್ ಅ ಡಿಸೆಬಿಲಿಟಿ, ಅದು ನ್ಯೂನ್ಯತೆ ಅಲ್ಲ. ಇಟ್ಸ್ ಜಸ್ಟ್ ಅವರ ಲೇಝಿನೆಸ್ನ ತೋರಿಸ್ತಾ ಇದೆ. ಅವರಿಗೆ ಕಲಿಯೋದಕ್ಕೆ ಆ ಟೈಮಲ್ಲಿ ಆರ್ ಆ ಸಬ್ಜೆಕ್ಟನ್ನು ಕಲಿಯೋಕ್ಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನು ಅದು ತೋರಿಸ್ತಾ ಇರೋದು. ಇಟ್ ಈಸ್ ನಾಟ್ ಅ ಡಿಸಬಿಲಿಟಿ, ಅದು ಗೊತ್ತಿರಲಿ. ನಂತರ ಲರ್ನಿಂಗ್ ಡಿಸಾರ್ಡರ್ ಇನ್ ರೀಡಿಂಗ್. ಓದುವುದರಲ್ಲಿ ನಾವು ಈ ನ್ಯೂನ್ಯತೆನ ನೋಡೋದಾದರೆ ಅದನ್ನು ನಾವೇನಂತ ಕರಿತೀವಿ, ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿತೀವಿ. ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್, ಇಟ್ ಹೆಲ್ಪ್ಸ್ ಯು. ನೆಕ್ಸ್ಟ್ ಇದರಲ್ಲಿ ಡಿಸ್ಲೆಕ್ಸಿಯಾ ಅಂತ ಹೇಳಿ ನಾವು ಕರಿಬೇಕು ಅಂತ ಅಂದರೆ ಅದರಲ್ಲಿರುವಂತಹ ಒಂದು ಸಿಂಪ್ಟಮ್ಸ್ಗಳು. ನಾವೀಗೇನೋ ಒಂದು ಕಾಯಿಲೆ ಅಂತ ಅಂದರೆ ಸಿಂಪ್ಟಮ್ಸ್ ಬಗ್ಗೆ ಮಾತಾಡ್ತೀವಿ. ಇದು ಕಾಯಿಲೆ ಅಲ್ಲ, ನೀವು ಇದನ್ನು ಗಮನಿಸಲೇಬೇಕು. ಈ ಒಂದು ಲರ್ನಿಂಗ್ ಡಿಸಬಿಲಿಟೀಸ್ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಇಟ್ ಈಸ್ ನಾಟ್ ಅ ಡಿಸೀಸ್. ಇದು ಕಾಯಿಲೆ ಅಲ್ಲ, ಇಟ್ಸ್ ಜಸ್ಟ್ ಡಿಸಬಿಲಿಟಿ. ವಿ ಕ್ಯಾನ್ ಚೇಂಜ್ ದೆಮ್. ಇದಕ್ಕೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತನೂ ನಾವು ಸೂಟಬಲ್ ಎನ್ವಿರಾನ್ಮೆಂಟ್, ಪ್ರಾಕ್ಟೀಸಸ್ಗಳನ್ನು ಚೇಂಜ್ ಮಾಡಬೇಕು, ಸೂಟಬಲ್ ಗೈಡೆನ್ಸನ್ನು ಕೊಡಬೇಕು, ಇನ್ಸ್ಟ್ರಕ್ಷನ್ಸಲ್ಲಿ ವೆರೈಟಿಯಾಗಿ ಕೊಡಬೇಕು. ಆಗ ನಾವು ಈ ಡಿಸಬಿಲಿಟಿನ ಚೇಂಜ್ ಮಾಡಬಹುದು. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಎನಿ ಡಿಸೀಸಸ್ ಆರ್ ಎನಿ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಆಗಿರುವಂಥದ್ದು ಅಲ್ಲ. ಗೊತ್ತಾಗ್ತಿದೆಯಾ? ನಂತರ ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿಬೇಕು ಅಂತಂದರೆ ಇದರಲ್ಲಿರುವಂತಹ ಒಂದು ಸಿಂಪ್ಟಮ್ಸ್ಗಳು ಏನೇನು ಅಂತಂದರೆ, ಇದರಲ್ಲಿ ಆ ಮಗುವಿಗೆ ಪದವನ್ನು ಅಥವಾ ಒಂದು ಲೆಟರನ್ನು ಗುರುತಿಸೋಕೆ ಅವನಿಗೆ ಕಷ್ಟ ಆಗುತ್ತೆ. ಇದು ಹೀಗೆ ಬರಿಬೇಕಾ ಎಸ್ನ, ಅಥವಾ ಹೀಗೆ ಬರಿಬೇಕಾ? ಕೆಲವೊಮ್ಮೆ ಸ್ಮಾಲ್ ಲೆಟರ್ ವರ್ಡ್ ಮಧ್ಯದಲ್ಲಿ ವರ್ಡ್ ಅಂತ ಹೇಳಿ ಬರಿಬೇಕು ಅಂದಾಗ ಹೀಗೆ ಬರಿಬೇಕು ತಾನೆ. ಕೆಲವೊಮ್ಮೆ ಅವ್ರೇನು ಮಾಡ್ತಾರೆ, ಬಿ ಬರೆದ್ಬಿಡ್ತಾರೆ. ಡಿ ಜಾಗದಲ್ಲಿ ಬಿ ಬರೆಯೋದು. ವಾಸ್ ಬರೀರಿ ಅಂತ ಅಂದರೆ ಇಟ್ಸ್ ರೀಡಿಂಗ್, ಅಂದರೆ ಅವರು ಓದುವಾಗ ಕನ್ಫ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ. ಈಗ ಬಿ ಇದ್ದ ಜಾಗದಲ್ಲೆಲ್ಲ ಈಗ ಬ್ಯಾಟ್ ಅಂತಿದೆ, ಅವರು ಡ್ಯಾಟ್ ಅಂತ ಹೇಳಿ ಓದ್ತಾರೆ. ಓದುವಾಗ ಇಟ್ಸ್ ರೆಕಗ್ನೇಷನ್, ಇದು ಬಿನ ಡಿನ, ಕನ್ಫ್ಯೂಸಿಂಗ್. ನಂತರ ಅಂಡರ್ಸ್ಟ್ಯಾಂಡಿಂಗ್ ವರ್ಡ್, ಆ ವರ್ಡ್ನ ಒಂದು ಅರ್ಥ ಗ್ರಹಿಸುವಿಕೆ ಅವರಲ್ಲಿ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ರೀಡಿಂಗ್ ಸ್ಪೀಡ್ ಆ್ಯಂಡ್ ಫ್ಲೂಯೆನ್ಸಿ ಅದು ಸಹಿತ ಕಡಿಮೆ ಇರುತ್ತೆ. ಫಾಸ್ಟಾಗಿ ಓದೋದಕ್ಕೆ ಆಗಲ್ಲ. ಒಂದೊಂದು ಲೆಟರ್ನ ಜೋಡಿಸಿ ಓದೋದು ಅಂದರೆ ಪ್ರೀವಿಯಸ್ ಆಗಿ ಅವ್ರು ಕಲ್ತಿಲ್ಲದೆ ಇದ್ದಾಗೂ ಸಹಿತ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ, ನೀವು ಇಶಾನ್ ನೋಡಿರ್ತೀರ ಅಂತ ಅನ್ಕೋತೀನಿ, ಯಾರು ಥಾರೆ ಝಮೀನ್ ಪರ್ ಫಿಲಮಲ್ಲಿ.
ಅವನಲ್ಲಿ ನಾವು ನೋಡ್ತೀವಿ, ಅವ್ನು ಹೇಳ್ತಾನೆ ಓದೋಕ್ಕಾಗ್ತಿಲ್ಲ ಅಂತ ಹೇಳಿ ಕೇಳ್ತಾರೆ. ಯಾಕೆ ಅವರೇನೋ ಒಂದು ಕಾನ್ವರ್ಸೇಷನ್ ನಡೆಯುತ್ತಲ್ಲ, ಗೊತ್ತಿದೆ ಅಂತ ಅನ್ಕೋತೀನಿ. ಲೆಟರ್ಸ್ ಆರ್ ಡ್ಯಾನ್ಸಿಂಗ್ ಅಂತ ಹೇಳ್ತಾರೆ. ಇವರಿಗೆ ಅಲ್ಲಿ ಲೆಟರ್ಸ್ಗಳೆಲ್ಲ ಡ್ಯಾನ್ಸ್ ಮಾಡ್ದಂಗೆ, ದೇ ಫೀಲ್ ಲೈಕ್ ದೇ ಆರ್ ಡ್ಯಾನ್ಸಿಂಗ್. ಅವ್ರು ನನಗೆಲ್ಲಿ ಯಾವುದಾದ್ಮೇಲೆ ಯಾವ್ದು ಜೋಡಿಸ್ಬೇಕು, ಎಲ್ಲಿ ಹೋಗ್ತಿದೆ ಅದು ಲೈನು, ಯಾವ ವರ್ಡ್ ಆದಮೇಲೆ ಯಾವ ವರ್ಡು, ಆ ಥರ ಅವರಿಗೆ ಆ ಸೀರೀಸ್ನ ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಪದವನ್ನು ಅಥವಾ ಒಂದು ಲೆಟರನ್ನು ಐಡೆಂಟಿಫಿಕೇಷನ್ ಅಥವಾ ರೆಕಗ್ನೈಸ್ ಮಾಡೋದಕ್ಕೆ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ. ಅದೇ ಈಗ ಇದೊಂದು ಇಮೇಜ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ಅನಿಸುತ್ತೆ. ಡಿಸ್ಲೆಕ್ಸಿಯಾ ಈ ವರ್ಡಲ್ಲೇ ನಿಮಗೆ ಗೊತ್ತಾಗ್ತಿದೆ. ಬರೆಯುವಾಗಲೂ ಸಹಿತ ತಪ್ಪನ್ನೇ ಬರೀತಾ ಇರ್ತಾರೆ. ಇಲ್ಲಿ ಫಸ್ಟ್ ನಾವು ಇಶಾನ್ ತಾರೆ ಜಮೀನ್ ಪರ್ ಫಿಲಮನ್ನು ನೀವು ನೆನ್ಪಿಟ್ಕೊಂಡ್ರೆ ಇಟ್ಸ್ ಬಿಕಾಸ್ ಆಫ್ ಡಿಸ್ಲೆಕ್ಸಿಯಾ. ಅದನ್ನು ಅಮೀರ್ ಖಾನ್ ಚೇಂಜ್ ಮಾಡ್ತಾನೆ ಅಲ್ವಾ, ಅಂದರೆ ಅವನನ್ನು ಒಂದು ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಅವನಲ್ಲಿರುವಂತಹ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಅವನು ಚೇಂಜ್ ಮಾಡ್ತಾನೆ. ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬರುತ್ತೆ ಲರ್ನಿಂಗ್ ಡಿಸಬಿಲಿಟೀಸ್ ವಿತ್ ಅ ಕ್ಯಾಲ್ಕುಲೇಷನ್ ಆರ್ ಡೂಯಿಂಗ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಅಲ್ಲಿ ನೋಡ್ಬೋದು ಕ್ಯಾಲುಕಿಯಾ ಅಂತ ಹೇಳಿ ಕರಿತೀವಿ. ಕ್ಯಾಲ್ಕುಲಸ್ ಇಟ್ ಮೀನ್ಸ್ ಕ್ಯಾಲ್ಕುಲೇಷನ್ ಎಲ್ಲಿ ಮಾಡ್ತೀವಿ, ವೇರ್ ದೆರ್ ಇಸ್ ಎ ಪ್ರಾಬ್ಲಮ್ ಅಲ್ವಾ. ಪ್ರಾಬ್ಲಮ್ಸ್ ಎಲ್ಲಿರುತ್ತೆ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಅಂದರೆ ಅಲ್ಲಿಗೆ ಇಟ್ ಈಸ್ ವೆರಿ ಸೂಟಬಲ್ ಫಾರ್ ಮ್ಯಾಥಮೆಟಿಕ್ಸ್. ನಾಟ್ ಓನ್ಲಿ ಮ್ಯಾಥಮೆಟಿಕ್ಸ್, ಕೆಲವೊಮ್ಮೆ ನಾವು ಸೈನ್ಸಲ್ಲೂ ಸಹಿತ ಈಗ ಸ್ಪೀಡ್, ವೆಲಾಸಿಟೀಸ್ ಬಗ್ಗೆ ಮಾತಾಡ್ತೀವಿ, ಆಕ್ಸಲರೇಷನ್, ಗ್ರಾವಿಟೇಷನ್, ಇಲ್ಲೆಲ್ಲ ನಾವೇನು ಮಾಡ್ತೀವಿ, ಅಲ್ಲೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಲ್ಲೂ ಸಹಿತ ಈ ಡಿಸ್ಕ್ಯಾಲ್ಕುಲಿಯಾನ ನಾವು ರೆಕಗ್ನೈಸ್ ಮಾಡಬಹುದು. ಇದನ್ನು ನಾವು ಇನ್ನೊಂದು ನೇಮಲ್ಲಿ ಕರಿತೀವಿ, ದಟ್ ಈಸ್ ಅರಿಥ್ಮ್ಯಾಟಿಕ್ ಡಿಸಬಿಲಿಟಿ ಅಂತ ಹೇಳಿ. ಲರ್ನಿಂಗ್ ಡಿಸಬಿಲಿಟಿ ಇನ್ ಮ್ಯಾಥಲ್ಲಿರುವಂತಹ ಒಂದು ನ್ಯೂನ್ಯತೆ. ಅವರಿಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ, ಅಡಿಷನನ್ನು ಮಾಡುವಾಗ, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್, ಡಿವಿಷನ್, ಇಲ್ಲೇನಾಗುತ್ತೆ ಸಬ್ಟ್ರಾಕ್ಷನ್ ಈಗ ಮೇಯ್ನಾಗಿ ಅವ್ರು ಕನ್ಫ್ಯೂಸ್ ಆಗೋದು ಅಡಿಷನ್ ಮತ್ತು ಮಲ್ಟಿಪ್ಲಿಕೇಷನ್ ಕೊಟ್ಟಾಗ, ಮಲ್ಟಿಪ್ಲೈ ಮಾಡಿ ಅಂತ ಹೇಳಿಕೊಟ್ಟಾಗ, ಅಥವಾ ಸಬ್ಟ್ರಾಕ್ಟ್ 2 from 4 ಅಂತಿದೆ. ಇಲ್ಲಿ ಏನು ಮಾಡಬೇಕು, ಆ್ಯಕ್ಚುಲಾಗಿ ಏನು ಮಾಡಬೇಕಾಗಿರೋದು 4ಅಲ್ಲಿ 2ನ ಕಳಿಬೇಕು. ಇಟ್ ಮೀನ್ಸ್ ಆನ್ಸರ್ ಏನು ಬರುತ್ತೆ, 2 ಬರುತ್ತೆ. ಬಟ್ ಅವ್ರೇನು ಮಾಡ್ತಾರೆ, 2 - 4 ಈಗೇನು ದೇ ರೈಟ್ 2 ಬಟ್ ಮೈನಸ್ ಸಿಂಬಲ್ನ ಬರೆಯೋದಿಲ್ಲ. ಬಟ್ ಆನ್ಸರ್ ಅವ್ರಿಗೆ ಬಂದಿರುತ್ತೆ 2 ಕರೆಕ್ಟ್ ಇದೆ ಅಂತ ಅನ್ಕೊತಾರೆ, ಬಟ್ ಇಟ್ ಈಸ್ ರಾಂಗ್. ಮ್ಯಾಥಮೆಟಿಕಲಲ್ಲಿ ಇರುವಂತಹ ಒಂದು ಪ್ರಾಬ್ಲಮ್, ಅಲ್ಲಿ ಒಂದು ನ್ಯೂನ್ಯತೆನ ನಾವು ಡಿಸ್ಕ್ಯಾಲುಕಿಯಾ ಅಂತ ಹೇಳಿ ಕರಿತೀವಿ. ಇಲ್ಲಿ ಲರ್ನಿಂಗ್ ಡಿಸಬಿಲಿಟಿ ವಿತ್ ಸೀಕ್ವೆನ್ಸಿ ಮೆಮೊರಿ ಆರ್ಗನೈಸೇಷನ್ ಅಂದರೆ ಈಗ ನಾವು ನೋಡ್ತೀವಿ ಮಲ್ಟಿಪ್ಲಿಕೇಷನ್ಗೂ ಅಡಿಷನ್ಗೂ ಇರುವಂತಹ ಒಂದು ರಿಲೇಷನ್ ಏನಪ್ಪ ಅಂತ ಅಂದರೆ, ರಿಪೀಟೆಡ್ ಅಡಿಷನನ್ನು ನಾವು ಸಿಂಪಲಾಗಿ ಮಾಡೋದಕ್ಕೋಸ್ಕರ ಮಲ್ಟಿಪ್ಲಿಕೇಷನನ್ನು ಮಾಡ್ತೀವಿ. ಇಟ್ ಮೀನ್ಸ್ 2 2 2 ಈ ಥರ 3 ಇದೆ. ಇದನ್ನು 2 + 2 + 2 ಮಾಡೋದಕ್ಕಿಂತ ಒಂದೇ ಸ್ಟೆಪ್ಪಲ್ಲಿ ಮಾಡಬೇಕು ಅಂತಂದರೆ 2 × 3 ಇಟ್ ಮೀನ್ಸ್ 2 ಅನ್ನೋದು 3 ಟೈಮ್ಸ್ ರಿಪೀಟ್ ಆಗಿದೆ. ಅದಕ್ಕೋಸ್ಕರ ಇದನ್ನು ನಾವು ಮಲ್ಟಿಪ್ಲೈ ಮಾಡಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಮಲ್ಟಿಪ್ಲೈ ಇಟ್ ಮೀನ್ಸ್ ಮಲ್ಟಿಪ್ಲೈಯಿಂಗ್ ದ ಸೇಮ್ ಥಿಂಗ್, ಗೊತ್ತಾಗ್ತಿದೆಯಾ ಅಲ್ಲಿ. ನಂತರ ಈ ರೀತಿಯಾಗಿ ಅವರು ಏನು ಮಾಡ್ತಾರೆ, ಕನ್ಫ್ಯೂಷನ್ ಆಗೋದು ಈಗ, ಅಥವಾ ಸ್ಟೆಪ್ಸ್ಗಳನ್ನು ಆರ್ಗನೈಸ್ ಮಾಡ್ಕೊಳ್ಳೋದು, ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಮಾಡಬೇಕು. ಬಾಡ್ ಮಾಸ್ ರೂಲ್ ಬರುತ್ತೆ. ಬ್ರ್ಯಾಕೆಟ್ ಓಪನ್ ಆದಮೇಲೆ ಡಿವಿಷನನ್ನು ಮಾಡಬೇಕು, ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಷನ್ ಮಾಡಬೇಕು, ಆನಂತರ ಅಡಿಷನ್ ಮಾಡಿದ್ಮೇಲೆ ಆಮೇಲೆ ಸಬ್ಟ್ರಾಕ್ಷನನ್ನು ಮಾಡಬೇಕು. ಅಲ್ಲಿ ಯಾವ್ದು ಹೇಗೆ ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಫಸ್ಟಿಂದ ಮಾಡ್ಕೊಂಡು ಹೋಗೋದಕ್ಕಿಂತ ನಾವು ಈ ರೂಲ್ನ ನಾವು ಫಾಲೋ ಮಾಡಿದಾಗ ಮಾತ್ರ ನಮಗೆ ಕರೆಕ್ಟ್ ವ್ಯಾಲ್ಯೂ ಬರುತ್ತೆ ಅಥವಾ ಆನ್ಸರ್ ಬರುತ್ತೆ, ಕರೆಕ್ಟ್ ಆನ್ಸರ್. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಆ ಸ್ಟೆಪ್ಪನ್ನು ಫಾಲೋ ಮಾಡೋದರಲ್ಲಿ ಫೇಲ್ಯೂರ್ ಆಗಬಹುದು. ಪದೇ ಪದೇ ಹೇಳ್ಕೊಟ್ಟಾದ್ಮೇಲೂ ಅಥವಾ ಕನ್ಫ್ಯೂಸಿಂಗ್ ಆಗೋದು ಆ ಥರ, ಗೊತ್ತಾಗ್ತಿದೆಯಾ? ನಂತರ 2 × 2 = 5 ಹೌ ಮಚ್, ಅವ್ರು ಫಸ್ಟ್ ಥಿಂಕ್ ಮಾಡೋದು ಹೌ ಮಚ್, ನೆಕ್ಸ್ಟ್ 5 ಅಂತ ಹೇಳಿ ಕನ್ಸಿಡರ್ ಮಾಡೋದು. ಈ ಥರ ಒಂದು ಜಸ್ಟ್ ಎಕ್ಸಾಂಪಲ್. ಈಗ ನೋಡಿರಿ, ಮಲ್ಟಿಪ್ಲಿಕೇಷನ್ನು, ಸಬ್ಟ್ರಾಕ್ಷನ್ನು, ಡಿವಿಷನ್ನು, ಅಡಿಷನ್ನು, ಕ್ವಶನಿಂಗ್, ಯಾಕಪ್ಪ ಈ ಥರದ್ದೆಲ್ಲ ಅನ್ನೋ ಥರ. ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ರೈಟಿಂಗ್, ರೀಡಿಂಗ್ ನೋಡಿದ್ವಿ, ಕ್ಯಾಲ್ಕುಲೇಷನ್ ಇದರಲ್ಲಿ ನೋಡಿದ್ವಿ. ಲರ್ನಿಂಗ್ ಡಿಸಬಿಲಿಟಿ ಇನ್ ರೈಟಿಂಗ್, ಬರವಣಿಗೆಯಲ್ಲಿ ಬರುವಂತಹ ಒಂದು ನ್ಯೂನ್ಯತೆ, ಅದನ್ನು ನಾವು ಡಿಸ್ಗ್ರಾಫಿಯಾ. ಗ್ರಾಫ್ ಮಾಡುವಾಗ ಗ್ರಾಫನ್ನು ಹಾಕ್ತೀವಿ ನಾವು, ಗ್ರಾಫ್ ಹಾಕೋದು ಗ್ರಾಫಿಕಲ್ ಅಂದರೆ ಇಟ್ ಮೀನ್ಸ್ ರಿಟರ್ನ್ ಎಕ್ಸ್ಪ್ರೆಷನ್ ಅಂತ ಹೇಳಿ. ಯಾವುದೋ ಒಂದು ಡಾಟಾನ ನಾವು ಅದನ್ನು ರಿಟರ್ನ್ ಎಕ್ಸ್ಪ್ರೆಷನಲ್ಲಿ ಅಥವಾ ಒಂದು ಫಿಗರ್ ಎಕ್ಸ್ಪ್ರೆಷನಲ್ಲಿ ನಾವು ಅದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ.
ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರನೇ ಇದು ಡಿಸ್ಗ್ರಾಫಿಯಾ ಅಂತ ಹೇಳಿ ಕರಿತೀವಿ. ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ರೈಟಿಂಗ್ ಕ್ಯಾನ್ ಇನ್ವಾಲ್ವ್ ದ ಫಿಸಿಕಲ್ ಆ್ಯಕ್ಟ್ ಆಫ್ ರೈಟಿಂಗ್. ಬರವಣಿಗೆಯಲ್ಲಿ ನ್ಯೂನತೆಗಳು ಏನು ನಾವು ನೋಡ್ತಾ ಹೋಗ್ತೀವಲ್ವ, ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಫಿಸಿಕಲ್ ಆ್ಯಕ್ಟ್. ಬರವಣಿಗೆ ಅಲ್ಲಿ ಕೈನ ಇನ್ವಾಲ್ವ್ಮೆಂಟ್ ಇರುತ್ತೆ, ಕೈ ಜೊತೆಗೆ ಕೋಆರ್ಡಿನೇಷನ್ ಆಗಿ ಮೈಂಡ್ ಇನ್ವಾಲ್ವ್ಮೆಂಟ್ ಬರಬೇಕು, ಬ್ರೈನ್ ಆ್ಯಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು, ನಾವು ಆಗಲೇ ಎಕ್ಸಾಂಪಲ್ ಕೊಟ್ಟಾಗ ಡಾಗ್ ಬದಲು ಬಾಗ್ ಅಂತ ಬರೆಯೋದು, ಅಥವಾ ಬ್ಯಾಟ್ ನಾನು ಹೇಳಿದ್ನಲ್ಲ ಆ ರೀತಿಯಾಗಿ, ಅಥವಾ ಟೀನ ಹೀಗೆ ಬರಿಬೇಕು, ಕೆಲವೊಮ್ಮೆ ಹೀಗೆ ಬರೀತಾರೆ. ಗೊತ್ತಾಗ್ತಿದೆಯಾ? ನಂತರ ಸಿ ಹೀಗೆ ಬರಿಬೇಕು, ಹೀಗೆ ಬರೀತಿರ್ತಾರೆ. ಇಟ್ಸ್ ಅ ಸಿಂಪಲ್ ಒನ್. ಈ ರೀತಿಯಾಗಿ ನಾವು ನಾನು ಹೇಳಿದೆ ಅಂದರೆ ಮೇಜರಾಗಿ ಮಿಸ್ಟೇಕ್ ಮಾಡೋದನ್ನು ನಮ್ಮ ಡೈಲಿ ಲೈಫಲ್ಲೂ ಸಹಿತ ನಾವು ನೋಡ್ತೀವಿ. ನನ್ನ ಹತ್ರನೂ ಬರ್ತಾರೆ ಮಕ್ಕಳು, ನೋಡಿದ್ದೀನಿ ನಾನು. ಎಷ್ಟು ಸರಿ ಹೇಳಿಕೊಟ್ರು ಬಿನ ಡಿ ಅಂತ ಬರೀತಾರೆ, ಡಿನ ಬಿ ಅಂತ ಬರೀತಾರೆ. ಹಾಗೆ ಗೊತ್ತಾಗ್ತೀವಿ, ದೇ ಫೀಲ್ ಕನ್ಫ್ಯೂಸಿಂಗ್. ಡಿಸ್ಲೆಕ್ಸಿಯಾ ಇದೆ ಅಂತ ಇರಲ್ಲ, ಅದೊಂದು ಸಿಂಪ್ಟಮ್ ಅಷ್ಟೇ. ಈ ಎಲ್ಲವೂ ಇದ್ದಾಗ ಮಾತ್ರ ಅದಾಗುತ್ತೆ. ಓಕೆ, ಪೂರ್ ಸ್ಪೆಲ್ಲಿಂಗ್ ಇರುತ್ತೆ. ಸ್ಪೆಲ್ಲಿಂಗ್ನ ಎಷ್ಟೇ ಸರಿ ಹೇಳ್ಕೊಟ್ರು ಅಥವಾ ಯಾವುದೇ ಒಂದು, ಈಗ ಸ್ಟಾರ್ಟಿಂಗಲ್ಲಿ ಏನಾಗ್ತಿರುತ್ತೆ, ಇಂಗ್ಲೀಷ್ನಲ್ಲಿ ಕಾಗುಣಿತ ಬರೆಸ್ತಾರೆ, ಆನಂತರ ಸ್ಪೆಲ್ಲಿಂಗ್ಸ್ಗಳನ್ನು ಸಣ್ಣದಾಗಿರುವಂಥ 3 words 4 words ಈ ಥರ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ಥರ ಬಂದಾಗ ಏನಾಗುತ್ತೆ, ಕರೆಕ್ಟಾಗಿ ಸ್ಪೆಲ್ಲಿಂಗ್ ಕೆಲವೊಂದು ಬಿಡಿ, ಕೆಲವೊಂದು ನಾವು ಪ್ರೊನೌನ್ಸಿಯೇಷನ್ ಮಾಡ್ತಿರೋದೇ ಬೇರೆ ಇರುತ್ತೆ, ಸ್ಪೆಲ್ಲಿಂಗೇ ಒಂದೊಂದು ಸರಿ ಬೇರೆ ಇರುತ್ತೆ ಇಂಗ್ಲೀಷಲ್ಲಿ. ಆದರೆ ಒಂದು ಸೈಲೆಂಟ್ ವರ್ಡ್ಸ್ ಆ ಥರ ಎಲ್ಲ ಸೈಲೆಂಟ್ ಲೆಟರ್ ಅಂತೆಲ್ಲ ಹೇಳ್ತಿರ್ತೀವಿ. ಬಟ್ ಅಷ್ಟಿದ್ರೂ ಸಹಿತ ಸಿಂಪಲ್ ಆಗಿರೋದನ್ನು ಸಹಿತ ಹೇಳೋದಕ್ಕೆ ಅವರಲ್ಲಿ ಕಷ್ಟ ಆಗ್ತಿರುತ್ತೆ, ಇನ್ಕ್ಲೂಡಿಂಗ್ ಅನ್ಫಿನಿಶ್ಡ್ ವರ್ಡ್ಸ್. ಈಗ ಎನ್ವಿರಾನ್ಮೆಂಟ್ ಅಂತಿದೆ, ಇಟ್ಸ್ ಅ ಬಿಗ್ ವರ್ಡ್. ಎನ್ವಿರಾನ್ಮೆಂಟ್ ಅಂತಿದೆ, ಎನ್ವಿರಾನ್ ಅಷ್ಟೇ ಬರೆದ್ಬಿಡೋದು, ಕಂಪ್ಲೀಟ್ ಮಾಡಿಡೋಲ್ಲ. ಅಥವಾ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬಿಟ್ಟು ಹಾಕೋದು, ಆ ಥರ. ಫ್ರೀಕ್ವೆಂಟ್ ಎರೇಸಿಂಗ್, ಬರೆಯೋದು ಅಳಿಸೋದು ಅಥವಾ ತಿದ್ದೋದು ಅದ್ರ ಮೇಲೆ. ಈಗ ಬರೆದಿರ್ತಾರೆ ಐ ಆಮ್ ರೈಟಿಂಗ್, ಬೇಡ, ಐ ಆಮ್ ಡೂಯಿಂಗ್ ನಥಿಂಗ್, ಈ ಥರ ಮಧ್ಯೆ ಅಳಿಸೋದು, ಗೀಚೋದು. ಪೇಪರ್ ಪೊಸಿಷನ್ ವೈಲ್ ರೈಟಿಂಗ್, ಇಲ್ಲಿ ಏನಾಗುತ್ತೆ, ಒಂದು ಡಿಸ್ಗ್ರಾಫಿಯಾಗಿ ಇರುವಂಥದ್ದು ಮೇಯ್ನ್ ರೀಸನ್ ಏನಾಗಿರ್ಬೋದು ಅಂದರೆ ಕಾನ್ಸಂಟ್ರೇಷನ್ ಮಾಡದೇ ಇರೋದು, ಲರ್ನಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದಾಗಿರಬಹುದು, ಅಂದರೆ ಮೋಟಿವೇಶನ್ ಕಡಿಮೆ ಇರಬಹುದು, ಅಥವಾ ವೇ ಆಫ್ ಲರ್ನಿಂಗೇ ಗೊತ್ತಿಲ್ಲದೆ ಇರ್ಬೋದು, ಬೇಸಿಕ್ ಏನು ಹೇಳ್ತೀವಲ್ಲ ಫೌಂಡೇಶನ್ ಚೆನ್ನಾಗಿ ಇಲ್ಲದೆ ಇರಬಹುದು, ಅಥವಾ ಕೈಯನ್ನು ಪೆನ್ನನ್ನು ಹಿಡ್ಕೊಳ್ತೀವಲ್ಲ, ಪೆನ್ನನ್ನು ಹಿಡ್ಕೊಳ್ಳೋಕ್ಕೆ ಎಷ್ಟೋ ಜನ ಮಕ್ಕಳಿಗೆ ಅದು ಸಹಿತ ನ್ಯೂನತೆ ಆಗಿರುತ್ತೆ. ಬರೆಯೋಕ್ಕೆ ಆ ಕೈಯನ್ನು ಹಿಡ್ಕೊಳ್ಳುವಾಗ ನಾವು ಏನು ಮಾಡ್ತೀವಿ, 2 ಬೆರಳಲ್ಲಿ ಹಿಡ್ಕೊಂಬಿಟ್ಟು ಇನ್ನು ಉಳಿದಿರುವಂತಹ 3 ಬೆರಳಲ್ಲಿ ಗ್ರಿಪ್ ಮಾಡ್ತೀವಿ. ಆದರೆ ಎಷ್ಟೋ ಜನ ಮಕ್ಕಳು 3 ಬೆರಳಲ್ಲಿ ಪೆನ್ನನ್ನು ಹಿಡ್ಕೊಳ್ತಾವೆ. ಅಲ್ಲೇನಾಗುತ್ತೆ, ಆ ಒಂದು ಫಾಸ್ಟ್ನೆಸ್ ಆಗಿರ್ಬೋದು, ಅಥವಾ ಅರ್ಜೆನ್ಸಿ ಬಂದುಬಿಡುತ್ತೆ, ಫಾಸ್ಟ್ ಬೇರೆಯವರೆಲ್ಲ ಮುಗಿಸ್ತಿದ್ದಾರೆ ನನ್ನ ಕೈಲಿ ಮುಗ್ಸೋಕ್ಕಾಗ್ತಿಲ್ಲ, ಆ ಥರ ಒಂದು ಥಾಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಆಗೇನಾಗುತ್ತೆ, ಮಿಸ್ಟೇಕ್ಸ್ಗಳಾಗೋಕ್ಕೆ ಸಾಧ್ಯ ಆಗುತ್ತೆ. ನಂತರ ನೋಡೋಣ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ನೋಡಿ, ಜಸ್ಟ್ ಟ್ರೈ ಮಾಡಿ. ದೇ ಆಗಿದೆ, ಅದು ಈ ಬರಿಬೇಕಿತ್ತು ಅನಿಸುತ್ತೆ, ಮೇ ಬಿ. ದೇ ವೆಂಟ್ ಟು, ಕ್ಯಾಪಿಟಲ್ ಬಂದಿದೆ ನೋಡಿ, ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ರೂ ಇಟ್ ಈಸ್ ಡಿಸ್ಗ್ರಾಫಿಯಾ. ನೆಕ್ಸ್ಟ್ ದೇ ವೆಂಟ್ ಟು, ಐ ಡೋಂಟ್ ನೋ ವಾಟ್ ಇಟ್ ಈಸ್, ದ ಸಿ ವಾಟ್ ಎವರ್. ಟ್ರೈ ಮಾಡಿ, ಸ್ಕ್ರೀನ್ಶಾಟ್ ತೆಗಲಿ, ಟ್ರೈ ಮಾಡಿ, ಐಡೆಂಟಿಫೈ ಮಾಡೋದಕ್ಕೆ ಟ್ರೈ ಮಾಡಿ. ಲೆಟ್ಸ್ ಸಿ ಎಷ್ಟು ಜನ ಟ್ರೈ ಮಾಡ್ತೀರಾ ಅಂತ. ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ಮೋಟಾರ್ ಸ್ಕಿಲ್ಸ್ ಮೀನ್ಸ್ ಅಲ್ಲಿ ಫಿಸಿಕಲ್ ಏನು ನಾವು ಅಪಿಯರೆನ್ಸ್ ನೋಡ್ತೀವಲ್ವ, ಇದರಲ್ಲಿ ನಾವು ಮತ್ತೆ ಫೈನ್ ಮೋಟಾರ್ ಸ್ಕಿಲ್ ಆ್ಯಂಡ್ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಳ್ತೀವಿ. ಇಟ್ ಮೀನ್ಸ್ ಇಟ್ ರೆಫರ್ಸ್ ಟು ದ ಪ್ರಾಬ್ಲಮ್ಸ್ ವಿತ್ ಅ ಮೂಮೆಂಟ್, ನಾಟ್ ಎ ಮೊಮೆಂಟ್, ಇಟ್ಸ್ ಅ ಮೂಮೆಂಟ್. ಚಲನೆಯಲ್ಲಿರುವಂಥದ್ದು, ಮೂಮೆಂಟ್, ಕೋಆರ್ಡಿನೇಷನ್, ಕೈಗೂ ಕಾಲಿಗೂ ಇರುವಂತಹ ಒಂದು ಕೋಆರ್ಡಿನೇಷನ್. ಈಗ ಸಿಂಪಲ್ಲಾಗಿ ತೊಗೊಳ್ಳೋದಾದರೆ, ದೊಡ್ಡವರಲ್ಲಿ ನಾವು ಕಾಮೆಂಟ್ ಅಥವಾ ಕಾಮಿಡಿ ಮಾಡುವಾಗ ನಾವು ತೊಗೋತೀವಿ. ಈಗ ಮಾರ್ಚ್ ಫಸ್ಟ್ ಮಾಡಿಸ್ತಿರುವಾಗ ಲೆಫ್ಟ್ ರೈಟ್ ಅಂತ ಹೇಳಿ ಮಾಡಿಸ್ತಿರ್ತಾರೆ. ಸಮ್ಟೈಮ್ಸ್ ಕೆಲವರಲ್ಲಿ ನಾವು ನೋಡ್ತೀವಿ, ಲೆಫ್ಟ್ ಹ್ಯಾಂಡ್ ಮುಂದೆ ಬಂದಿದೆ ಅಂತಂದರೆ ರೈಟ್ ಲೆಗ್ ಮುಂದೆ ಬಂದಿರಬೇಕು, ಹೌದಿಲ್ಲ? ಅಂದರೆ ಅದು ಅಪೋಸಿಟ್ ಆಗಿರಬೇಕು. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಲೆಫ್ಟ್ ಲೆಗ್ ಇದೆ ಅಂತಂದರೆ ಲೆಫ್ಟ್ ಹ್ಯಾಂಡೇ ಬಂದಿರುತ್ತೆ, ರೈಟ್ ಲೆಗ್ ಇತ್ತು ಅಂತಂದರೆ ರೈಟ್ ಹ್ಯಾಂಡೇ ಬಂದಿರುತ್ತೆ. ಜಸ್ಟ್ ಟ್ರೈ ಮಾಡಿ, ನಾನು ಹೇಳ್ತಾ ಇರುವಾಗ ಸೀಕ್ವೆನ್ಸಿಗೆ ಮೇಂಟೈನ್ ಮಾಡಿಕೊಂಡು. ರೈಟ್ ಲೆಗ್ ಇತ್ತು ಅಂತಂದರೆ ರೈಟ್ ಹ್ಯಾಂಡ್ ಮುಂದೆ ಬಂದಿರುತ್ತೆ, ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಬಂದಿತ್ತು ಅಂತಂದರೆ ಲೆಫ್ಟ್ ಲೆಗ್ಗೆ ಬಂದಿರುತ್ತೆ.
ಅಂದರೆ ಅವರಿಗೆ ಆ ಕೋಆರ್ಡಿನೇಷನ್ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಗ್ರಾಸ್ಪಿಂಗು ಅಥವಾ ಅದನ್ನು ಕಂಟ್ರೋಲಿಂಗ್ ಆರ್ ಬ್ಯಾಲೆನ್ಸ್ ಮಾಡೋಷ್ಟು ಅವ್ರಿಗೆ ಆ ಡಿಸೆಬಿಲಿಟೀಸ್ ನ್ಯೂನ್ಯತೆ ಅಂತೇಳಿ ನಾವು ಜಸ್ಟ್ ಕಾಮಿಡಿ ಮಾಡ್ತಿರ್ತೀವಿ. ಇದನ್ನು ನಾವು ಮಕ್ಕಳಲ್ಲೂ ಸಹಿತ ನೋಡಬಹುದು. ಅದೇ ಪ್ರಾಕ್ಟೀಸ್ ಆಗಿ ದೊಡ್ಡವರಲ್ಲೂ ಸಹಿತ ಕೆಲವೊಮ್ಮೆ ನೋಡ್ತೀವಿ. ಗೊತ್ತಾಯಿತು ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದೆ ಈಗ ಮೆಟ್ಲಿಳಿಯುವಾಗ ಅಥವಾ ಬಾಲನ್ನು ಕ್ಯಾಚ್ ಮಾಡ್ತಿರ್ತಾರೆ. ಈಗ ಸಿಂಪಲ್ಲಾಗಿ ಈಗ ಜಸ್ಟ್ ಥಿಂಕ್ ಮಾಡಿ, ಸಣ್ಣದಾಗಿರುವಂಥ ಬಾಲು, ಇದು ಬಿಗ್ ಅಂದರೆ ಈಗ ಕ್ರಿಕೆಟ್ ಬಾಲ್ ಆರ್ ಇದು ಫುಟ್ಬಾಲ್ ಅಂತ ಅಂದ್ಕೊಳ್ಳೋಣ, ಥ್ರೋ ಬಾಲ್. ಓಕೆ, ಥ್ರೋ ಬಾಲಿಗೆ ಏನು ಮಾಡ್ತೀವಿ, ನಾವು ಎರಡೂ ಕೈಯನ್ನು ಹಿಡ್ಕೊಳ್ತೀವಿ. ಎರಡೂ ಕೈಗೆ ಕೊಡುವಂತಹ ಗ್ಯಾಪ್ ಏನಾಗಿರುತ್ತೆ, ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಗೊತ್ತಾಗ್ತಿದೆಯಾ ನಾನು ಹೇಳ್ತಾ ಇರೋದು? ನೆಕ್ಸ್ಟ್ ಈಗ ಕ್ರಿಕೆಟ್ ಬಾಲ್ ಅದನ್ನು ನಾವು ಕ್ಯಾಚ್ ಮಾಡ್ತಿದ್ದೀರ ಅಂದಾಗ ಅದಕ್ಕೆ ಕೊಡುವಂತಹ ಗ್ಯಾಪ್, ನಮ್ಮ ಎರಡೂ ಕೈ ಮಧ್ಯೆ ಇರುವಂತಹ ಗ್ಯಾಪ್ ಎಷ್ಟಿರುತ್ತೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಆ ಒಂದು ಸಣ್ಣ ಬಾಲಿಗೂ ಸಹಿತ ದೊಡ್ಡದಾಗಿ ಕೈಯನ್ನು ಅದರ ಗ್ಯಾಪನ್ನು ಕೊಡೋದು. ಅಂದರೆ ಅವರಿಗೆ ಆ ಒಂದು ಯೋಚನೆ ಮಾಡೋದು ಅಥವಾ ಒಂದು ಅಬ್ಸ್ಟ್ರ್ಯಾಕ್ಟಾಗಿ ಅವರು ಥಿಂಕ್ ಮಾಡೋವಂಥ ಎಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅದು ಕೋಆರ್ಡಿನೇಷನ್ ಬಂದಿರೋದಿಲ್ಲ. ಲರ್ನಿಂಗ್ ಡಿಸಬಿಲಿಟೀಸ್ ಇನ್ ಲ್ಯಾಂಗ್ವೇಜ್, ಭಾಷೆಯಲ್ಲಿ ಇರುವಂತಹ ನ್ಯೂನತೆ, ಅದನ್ನು ನಾವು ಎಫೇಷಿಯಾ ಆರ್ ಡಿಸ್ಫೇಷಿಯಾ ಎರಡೂ ಒಂದೇ ಹೆಸರು, ನಿಮಗೆ ಕನ್ನಡದಲ್ಲೂ ಸಹಿತ ಒಂದೇ, ಬರ್ಕೊಳ್ಳಿ. ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ ಲರ್ನಿಂಗ್ ಡಿಸಬಿಲಿಟಿ, ಈ ಡಿಸಬಿಲಿಟಿ ನಾವು ನೋಡೋದು ಲ್ಯಾಂಗ್ವೇಜ್, ಮೇಯ್ನಾಗಿ ಲ್ಯಾಂಗ್ವೇಜ್ನಲ್ಲಿ ಯೂಸೇಜ್ ಆಫ್ ಲ್ಯಾಂಗ್ವೇಜ್, ಯಾವ ಟೈಮಲ್ಲಿ ಯಾವ ಒಂದು ಭಾಷೆ ಅಥವಾ ಯಾವ ವರ್ಡನ್ನು ಯೂಸ್ ಮಾಡಬೇಕು ಅನ್ನೋದರಲ್ಲಿ ಅಲ್ಲಿ ನಾವು ನ್ಯೂನ್ಯತೆಯನ್ನು ನಾವು ಗಮನಿಸಬಹುದು. ಅಂದರೆ ಇಲ್ಲಿ ಸ್ಯೂಟೇಬಲ್ ವೊಕ್ಯಾಬ್ಯುಲರಿ, ನಾವೇನು ಶಬ್ದಕೋಶ ಹೇಳಿ ಕರಿತೀವಲ್ಲ, ತುಂಬಾ ಕಡಿಮೆ ಇರುತ್ತೆ. ಪ್ರಾಬ್ಲಮ್ ವಿತ್ ದ ವರ್ಬಲ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಅವರಲ್ಲಿ ಏನು ಥಾಟ್ಸ್ ಇರುತ್ತಲ್ಲ ಅದನ್ನು ಅವರು ಬಾಯ್ಬಿಟ್ಟು ಹೇಳೋ ಸಮಯದಲ್ಲಿ ಸ್ವಲ್ಪ ಒಳ್ಳೆ ಅಂದರೆ ಈಸಿಯಾಗಿ ಅದನ್ನು ಆಗದೆ ಕಷ್ಟಪಡ್ತಾ ಇರ್ಬೋದು ಅವರು. ವರ್ಬಲ್ ಅಂತ ಅಂದರೆ ಅದೇ. ಈಗ ನಾನ್ ವರ್ಬಲಲ್ಲಿ ಚೆನ್ನಾಗಿರ್ಬೋದು ಅವರು, ವಿತ್ ಆ್ಯಕ್ಷನ್ಸ್, ಕೈ ಮೂಮೆಂಟ್ ಆಗಿರ್ಬೋದು, ಅಥವಾ ದೇ ಮೇ ಡೂ ಆ್ಯಕ್ಟಿವ್ ಆಗಿ, ಅಥವಾ ಒಂದು ಡ್ರಾಮಾ ಮಾಡಿ, ಅಥವಾ ಸೈಲೆಂಟ್ ಮ್ಯೂಸಿಕ್ಸಲ್ಲಿ ಅಂದರೆ ಮ್ಯೂಸಿಕ್ಕಿಗೆ ಒಂದು ಸೈಲೆಂಟ್ ಡ್ಯಾನ್ಸ್ ಆ ಥರ ಏನಾದರೂ ಮಾಡಿರ್ಬೋದು ಅವರು. ಆದರೆ ಆ ವರ್ಬಲ್ ವರ್ಡ್ಸ್ಗಳನ್ನು ಯೂಸ್ ಮಾಡೋದ್ರಲ್ಲಿ ಅವರು ಫೇಲ್ ಆಗ್ಬೋದು. ಎಬಿಲಿಟಿ ಟು ರಿಟರ್ನ್ ಹಿಸ್ ಸ್ಟೋರಿ, ಒಂದು ಸ್ಟೋರಿ ಅದನ್ನೇ ಮತ್ತೆ ರಿಪೀಟ್ ಮಾಡು ಅಂದರೆ ದೇ ಫೇಲ್. ಪೋಯಮನ್ನು ಹೇಳ್ರಿ, ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿಸಿದ್ರು ನೆಕ್ಸ್ಟ್ ಟೈಮ್ ಅದನ್ನು ಹೇಳೋಕ್ಕೆ ಹೋದಾಗ ದೇ ಮೇ ಫೇಲ್. ಗೊತ್ತಾಗ್ತಿದೆಯಾ ಹೇಳ್ತಾ ಇರೋದು? ಅಥವಾ ಫಾರ್ಮುಲಾಸ್ಗಳನ್ನು ನಾವೇನು ಮಾಡ್ತೀವಿ, ಅದನ್ನು ಕಂಕ್ಲೂಷನ್, ಒಂದು ಡಿಡಕ್ಟಿವ್ ಆರ್ ಇಂಡಕ್ಟಿವ್ ಮೆಥಡ್ ಅಥವಾ ಅನಾಲಿಟಿಕಲ್ ಸಿಂಥೆಟಿಕ್ ಮೆಥಡ್ಸ್ಗಳನ್ನು ನಾವು ಯೂಸ್ ಮಾಡಿಬಿಟ್ಟು ಫಾರ್ಮುಲಾಸ್ಗಳನ್ನ ಡಿರೈವೇಷನ್ ಮಾಡಿದ ನಂತರ ಆ ಒಂದು ಫೈನಲ್ ಬಂದಿರೋದನ್ನು ಒಂದಕ್ಕೆ ಇನ್ನೊಂದನ್ನು ಒಟ್ಟಿಗೆ ನೆನ್ಪಿಡ್ಕೊಳ್ಳೋಕೆ ಹೋಗಿ ಕನ್ಫ್ಯೂಷನ್ ಆಗ್ಬೋದು. ಎ ಪ್ಲಸ್ ಬಿ ಹೋಲ್ ಕ್ಯೂಬು ಎ ಮೈನಸ್ ಬಿ ಹೋಲ್ ಕ್ಯೂಬು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬು ಎ ಮೈನಸ್ ಬಿ ಎ ಪ್ಲಸ್ ಬಿ ಹೋಲ್ ಕ್ಯೂಬು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬು, ಎ ಮೈನಸ್ ಬಿ ಹೋಲ್ ಕ್ಯೂಬು, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಎಷ್ಟು ಜನಕ್ಕೆ ಈಗಲೂ ಸಹಿತ ಕನ್ಫ್ಯೂಷನ್ ಆಗುತ್ತೆ. ಜಸ್ಟ್ ಥಿಂಕ್ ಇಟ್. ಆ ಥರ ಏನಾಗುತ್ತೆ, ಒಂದನ್ನು ನಾವು ರಿಟೈನ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಿರ್ತಾರೆ. ಆ ಥರ ನನಗೆ ಕೇಳ್ತೀರಾ, ನನಗೆ ಆ್ಯಕ್ಚುಲಿ ಕನ್ಫ್ಯೂಷನ್ ಇಲ್ಲ, ಈಗ ಹೇಳ್ತಿದ್ದೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳಿ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಯಾರೇ ಏನೇ ಹೇಳ್ತಾ ಇದ್ದಾರೆ ಅಂದ್ರೂ ದೇ ಮೇ ಫೇಲ್ ಟು ಅಂಡರ್ಸ್ಟ್ಯಾಂಡ್. ಹೇಳ್ತಾ ಇರೋದನ್ನು ಗ್ರಾಸ್ಪ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿರುತ್ತೆ. ಅಥವಾ ಈಗ ನೋಟ್ಸ್ ಡಿಕ್ಟೇಷನ್ ಕೊಡ್ತಾ ಇರ್ತಾರೆ ಟೀಚರ್ಸ್, ಅವಾಗೇನಾಗುತ್ತೆ, ಅವ್ರಿನ್ನ ಫಸ್ಟ್ ವರ್ಡಲ್ಲಿ ಇರ್ತಾರೆ, ಅವ್ರು ಆಲ್ರೆಡಿ 5th 6th ವರ್ಡಿಗೆ ಹೋಗಿರ್ತಾರೆ. ಟೀಚರ್ ಅವ್ರು ಮತ್ತೆ ಕೇಳ್ತಾರೆ, ಮ್ಯಾಮ್ ಫಸ್ಟ್ ಏನು ಮ್ಯಾಮ್, ಸೆಕೆಂಡ್ ಅದಾದಮೇಲೆ ಏನು ಮ್ಯಾಮ್, ಇದಾದಮೇಲೆ ಏನು ಮ್ಯಾಮ್, ಆ ಥರ ಕೇಳ್ತಾರೆ. ಅವರಿಗೆ ಆ ಒಂದು ಮೈಂಡಲ್ಲಿ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಬರೆಯುವಾಗ ಸ್ಲೋ ಇದನ್ನೆಲ್ಲ ನಾವು ಗಮನಿಸೋದನ್ನು ನೋಡಬಹುದು. ಡಿಸಬಿಲಿಟಿ ಟು ರೀಡ್ ಆರ್ ರೈಟ್ ಪ್ರಿಂಟೆಡ್ ಮ್ಯಾಟರ್, ಮೇಜರಾಗಿ ಇಲ್ಲಿ ಕನ್ಸಿಡರ್ ಆಗೋದು ಪ್ರಿಂಟೆಡ್ ಮ್ಯಾಟರ್, ಪ್ರಿಂಟಾಗಿ ಕೊಟ್ಟಿರುವಂಥ ಅಥವಾ ಹಾರ್ಡ್ ಕಾಪೀಸ್ಗಳೇನು ನೋಡ್ತೀವಲ್ವ ಅವುಗಳಲ್ಲಿ ಇರುವಂಥದ್ದನ್ನು ಓದೋದಕ್ಕೆ ದೆ ಮೇ ಫೇಲ್. ಬುಕ್ಸ್ಗಳಲ್ಲಿ ಟೆಕ್ಸ್ಟ್ ಬುಕ್ಸ್ಗಳನ್ನು ನೋಡ್ತೀವಿ. ಪಾರ್ಷಿಯಲ್ ಆರ್ ಕಂಪ್ಲೀಟ್ ಇನೆಬಿಲಿಟಿ ಟು ರೀಡ್, ಕಡಿಮೆ ಅವ್ರ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ. ರಿಸಲ್ಟ್ಸ್ ಫ್ರಮ್ ಡ್ಯಾಮೇಜ್ ಟು ದ ಬ್ರೈನ್, ಮೇ ಬಿ ಇಟ್ ಈಸ್ ಡ್ಯೂ ಟು ದ ಡ್ಯಾಮೇಜ್ ಆಫ್ ದ ಬ್ರೈನ್ ಆಗಿರಬಹುದು. ಇಟ್ ಮೇ ಬಿ, ನಾಟ್ ಫುಲ್ಲಿ, ಇಟ್ ಮೇ ಬಿ. ಇದನ್ನು ಎಲೆಕ್ಷಿಯಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆಟಿಸಮ್ ಬರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ಸ್ ಇದನ್ನು ಕೇಳ್ತಾರೆ. ಆಟಿಸಮ್ ಇಟ್ ಮೀನ್ಸ್ ಡಿಫಿಕಲ್ಟಿ ಇನ್ ಸೋಷಿಯಲ್ ಇಂಟರಾಕ್ಷನ್. ಮೇಯ್ನಾಗಿ ಇಲ್ಲಿ ಬರೋದು, ಇದನ್ನು ಹೇಗೆ ನೆನ್ಪಿಡ್ಕೊಳ್ತೀರಾ ಅಂದರೆ ಎಸ್ ಇದೆ ಮಿಡಲಲ್ಲಿ, ಸೋಷಿಯಲ್. ನಾನು ಕನ್ಫ್ಯೂಸ್ ಆಗ್ತಾ ಇರುತ್ತೆ, ತುಂಬ ಒಟ್ಟಿಗೆ ಕಲಿತಾಗ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಇದೊಂದು ಶಾರ್ಟ್ ಟ್ರಿಕ್. ಆಟಿಸಮ್
ಸೋಷಿಯಲ್ ಇಂಟರ್ಯಾಕ್ಷನ್, ಸುತ್ತಮುತ್ತ ಇರೋರ ಜೊತೆಗೆ ಅಥವಾ ಮನೆ ಬಿಟ್ಟು ಬೇರೆಯವ್ರ ಜೊತೆಗೆ. ಈಗ ನಾವು ಸೆಕೆಂಡರಿ ಏನು ಹೇಳ್ತೀವಿ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಏಜೆನ್ಸೀಸ್ ಸೋಷಿಯಲಲ್ಲಿ ನಾವು ಅಂದರೆ ಮಕ್ಕಳಲ್ಲಿ ಬೆಳವಣಿಗೆಯಲ್ಲಿ ನೋಡುವಾಗ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಏಜೆನ್ಸೀಸ್ ನೋಡ್ತೀವಿ. ಪ್ರೈಮರಿಲಿ ಬಂದಾಗ ಪೇರೆಂಟ್ಸ್ ಆ್ಯಂಡ್ ನೈಬರ್ಸ್ ಬರ್ತಾರೆ. ಕೆಲವೊಮ್ಮೆ ನೈಬರ್ಸ್ನ ನಾವು ಸೆಕೆಂಡರಿ ಒಂದು ಏಜೆನ್ಸಿಗೆ ನೋಡ್ತೀವಿ. ಅಂದರೆ ಸೋಷಿಯಲ್ ಆಗಿ ಈಗ ನಾವು ಸೋಷಿಯಲ್ ಡೆವಲಪ್ಮೆಂಟಲ್ಲಿ ನೋಡುವಾಗ ಮಕ್ಕಳಲ್ಲಿ ಇವಾಗ ಪ್ರೈಮರಿಯಾಗಿ ಕಲ್ತ್ಕೊಳ್ಳೋದವರು ಸೊಸೈಟಿಗೆ ಇಂಟ್ರೊಡ್ಯೂಸ್ ಮಾಡೋದು, ಹಾಗೆ ಒಂದು ಕಲ್ಚರ್ ಆಗಿರ್ಬೋದು ಅಥವಾ ಒಂದು ಎಜುಕೇಷನನ್ನು ಕೊಡೋದಾಗಿರ್ಬೋದು, ಅದೆಲ್ಲವೂ ನಡೆಯೋದು ಫ್ಯಾಮಿಲಿಯಲ್ಲಿ, ಅಂದರೆ ಮನೆಯಲ್ಲಿ ಹುಟ್ಟಿರುವಂತಹ ಆ ಮನೆಯಲ್ಲಿ ತಾಯಿ, ತಂದೆ, ಅಕ್ಕ, ತಂಗಿ ಅಥವಾ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಇವರೆಲ್ಲ ಇದರಿಂದನೂ ಏನಾಗುತ್ತೆ ಆ ಮಗು ಕಲ್ತ್ಕೊಳ್ಳುತ್ತೆ. ನಂತರ ಅದೇನಾಗುತ್ತೆ ಇಂಟ್ರೊಡ್ಯೂಸ್ ಆಗೋದು ಸೆಕೆಂಡರಿ ಏಜೆನ್ಸೀಸ್ಗಳಲ್ಲಿ. ಅಂದರೆ ಕೆಲವೊಮ್ಮೆ ನಾವು ನೈಬರ್ಸ್ಗಳನ್ನು ಸಹಿತ ಪ್ರೈಮರಿ ಏಜೆನ್ಸಿಗೇನೆ ತಗೋತೀವಿ. ಅನಂತರ ಈಗ ನೆಕ್ಸ್ಟ್ ಏನಾಗುತ್ತದು ಸೊಸೈಟಿಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಸೊಸೈಟಿಗೆ ಫಸ್ಟ್ ಇಂಟ್ರೊಡ್ಯೂಸ್ ಆಗೋದು ಎಲ್ಲಿಗೆ ಅಂತಂದರೆ ಬೈ ಸ್ಕೂಲಿಗೆ ಆ್ಯಡ್ ಆದಾಗ ಅದು ಫಸ್ಟ್ ಇಂಟ್ರೊಡ್ಯೂಸ್ ಆಗೋದು ಟು ದ ಸೊಸೈಟಿ. ಅಲ್ಲಿ ಮಕ್ಕಳ ಜೊತೆಗೆ, ಟೀಚರ್ಸ್ ಜೊತೆಗೆ, ಅಂದರೆ ಫ್ರೆಂಡ್ಸ್ ಜೊತೆಗೆ ಅಲ್ಲಿ ಏನಾಗುತ್ತೆ ಇಂಟ್ರ್ಯಾಕ್ಟ್ ಆಗ್ತವೆ. ಆ ರೀತಿಯಾಗಿ ಸೋಷಿಯಲ್ ಡೆವಲಪ್ಮೆಂಟ್ ಮಕ್ಕಳಲ್ಲಿ ನಾವು ನೋಡಬಹುದು. ಈ ಒಂದು ಡೆವಲಪ್ಮೆಂಟ್ ಆಗುವಂತಹ ಕ್ಷಣದಲ್ಲಿ ಇಲ್ಲಿ ನ್ಯೂನ್ಯತೆನ ನಾವು ಗಮನಿಸ್ಬೋದು. ಅಂಥವುಗಳನ್ನು ಆಟಿಸಮ್ ಅಂದರೆ ಇಲ್ಲಿ ನಾವು ಯಾವ ಒಂದು ಪರ್ಸ್ನಾಲಿಟಿನ ನೋಡ್ಬೋದು. ಟೈಪ್ಸ್ ಆಫ್ ಪರ್ಸ್ನಾಲಿಟಿ ನಾನು ಓದಿದರೆ ಗೊತ್ತಿರುತ್ತೆ, ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಹೇಳ್ತೀನಿ. ಇದರಲ್ಲಿ ಇಂಟ್ರಾವರ್ಟ್ ಆ್ಯಂಡ್ ಎಕ್ಸ್ಟ್ರಾವರ್ಟ್ ಹೇಳ್ತೀವಿ. ಇಂಟ್ರಾವರ್ಟ್ ಇದ್ದಾಗ ಏನಾಗುತ್ತೆ ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ನ ನಾವು ಮಕ್ಕಳಲ್ಲಿ ನೋಡ್ಬೋದು. ಡಿಫಿಕಲ್ಟಿ ಇನ್ ಸೋಷಿಯಲ್ ಇಂಟರ್ಯಾಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್, ಡಿಫಿಕಲ್ಟಿ ಕನೆಕ್ಟಿಂಗ್ ವಿತ್ ದ ಅದರ್ಸ್, ಬೇರೆಯವ್ರ ಜೊತೆಗೆ ಮಾತಾಡೋದನ್ನು ಅಲ್ಲಿ ಮುಜುಗರ ಆಗಿರ್ಬೋದು, ಹೆದರಿಕೆ ಆಗಿರ್ಬೋದು. ಎಷ್ಟೋ ಜನಕ್ಕೆ ಮನೆಯಿಂದ ಸ್ಕೂಲಿಗೆ ಹೋದಾಗ ಈವನ್ ಫ್ರೆಂಡ್ಸ್ ಜೊತೆಗೆ ಮಾತಾಡೋದಕ್ಕೂ ಹೆದರ್ತಾ ಇರ್ತಾರೆ. ಒಂದು ಸೂಟಬಲ್ ಫ್ರೆಂಡ್ಸ್ ಅಥವಾ ಅವರಂತೆ ಇನ್ನೊಬ್ಬರು ಸಿಕ್ಕಾಗ ಮಾತ್ರ ಅವರು ಅವ್ರು ಮಾತಾಡೋದಾಗಿರ್ಬೋದು, ಮೈಂಡ್ ಓಪನ್ ಮಾಡೋದು ಅಲ್ಲಿವರೆಗೂ ಅವ್ರು ಮಾಡಿರೋದಿಲ್ಲ. ಆ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಈ ಇಂಟ್ರಾವರ್ಟ್ ಎಕ್ಸ್ಟ್ರಾವರ್ಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ, ಇಂಟ್ರಾವರ್ಟ್ ಇಟ್ ಮೀನ್ಸ್ ಏನಾಗುತ್ತೆ ಅವರಲ್ಲಿ ಈ ಅಂದರೆ ದೇ ಫೀಲ್ ಅಲೋನ್. ಅವ್ರು ಯಾವಾಗಲೂ ಏನು ಮಾಡ್ತಾರೆ, ಬೇರೆಯವ್ರ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ನಾನು ಅಲೋನ್ ಇರಬೇಕು, ನನಗೆ ಅಲೋನ್ ಇರೋದು ಇಷ್ಟ ಒಂದು. ಇನ್ನೊಂದು, ಹೊರಗಡೆ ಹೋಗಿ ಬೆರೆಯೋದಕ್ಕೆ ಹೆದರಿಕೆ. ಏನಪ್ಪ ಅಂದರೆ ದೇ ಹೇಟ್ ಎವ್ರಿ ಒನ್, ಎಲ್ಲರೂ ಹೇಟ್ ಮಾಡ್ತಿರ್ತಾರೆ ಅವರು. ಅದೇ ಎಕ್ಸ್ಟ್ರಾವರ್ಟ್ ಆದರೆ ದೇ ಆರ್ ಸೋಷಿಯಲ್, ದೇ ಆರ್ ಹೈಲಿ ಸೋಷಿಯಲ್. ಏನಾಗಿರುತ್ತೆ, ಅವ್ರು ಏನೇ ಅನಿಸಿದ್ರು ಓಪನಾಗಿ ಹೇಳ್ಕೊಬಿಡ್ತು, ಯಾರು ಏನಾರು ಅಂದ್ಕೊಳ್ಳಿ, ಓಪನ್ ಮೈಂಡೆಡ್. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೋಡ್ಬೋದು. ಆಟಿಸಮ್ ಒಬ್ಬ ಮಗು ಫೇಸ್ ಮಾಡ್ತಿದ್ದಾನೆ ಅಂತಂದರೆ ಅವನಲ್ಲಿರುವಂತಹ ಗುಣಗಳು ಯಾವ ರೀತಿಯಾಗಿರುತ್ತೆ ಅಂತಂದರೆ ಸ್ಪಿನ್ ಆಬ್ಜೆಕ್ಟಿವ್ಸ್. ಅಂದರೆ ಇದು ಆ ಮಗು ತನ್ನ ಆಬ್ಜೆಕ್ಟ್ಸ್ಗಳ ಜೊತೆಗೆ ಅವು ಆಟ ಆಡ್ಕೊಳ್ಳೋದು. ಬೇರೆಯವ್ರು ಬೇಡ, ನನಗೆ ನನ್ನ ಜೊತೆ ಯಾರಿರ್ತಾರೋ ಅವ್ರ ಜೊತೆಗಷ್ಟೇ. ಅಂದರೆ ನಾನೊಬ್ಬನೇ ನನ್ನ ಜೊತೆಗೆ ಬಂದರೆ ಬೇಕಾದರೆ ನಾನು ಕೊಡ್ತೀನಿ, ಆದರೆ ನಾನು ಹೋಗಲ್ಲ, ಬೇರೆಯವ್ರ ಜೊತೆಗೆ ನಾನು ಹೋಗಲ್ಲ. ಆ ಥರ ಬೇರೆಯವ್ರ ಮನೆಗೆ ಹೋಗಿ ಆಟಾಡೋಕ್ಕೆ ಕಳಿಸಿದ್ರೆ ಹೋಗಲ್ಲ, ನನ್ನ ಮನೆಗೆ ಬೇಕಾದ್ರೆ ಬಾ, ನಾನು ಆಟಾಡ್ತೀನಿ. ಆ ಥರ ಕೆಲವ್ರು ಇರ್ತಾರೆ ಮಕ್ಕಳು. ಪ್ರಿಫರ್ ಟು ಪ್ಲೇ ಅಲೋನ್, ಒಬ್ಬರೇ ಆಟಾಡೋಕ್ಕೆ ಇಷ್ಟಪಡ್ತಾರೆ. ಹೈಪರ್ ಆ್ಯಕ್ಟಿವ್ ಇರ್ತಾರೆ ಕೇವಲ ಒಬ್ಬರೇ ಇದ್ದಾಗ ಮಾತ್ರ. ಸ್ಲೀಪ್ ಪ್ರಾಬ್ಲಮ್, ಯಾಕಂದರೆ ಬರೀ ಯೋಚನೆಗಳೇ ತಲೆಯಲ್ಲಿ. ಅದಕ್ಕೆ ನಂತರ ರಿಜೆಕ್ಟಿಂಗ್ ಕಡಲ್ಸ್, ಆಟಾಡೋದಕ್ಕೆ, ಆಮೇಲೆ ಹೊಂದಾಡಿಕೊಂಡು ಏನೋ ಆಟಾಡೋಕ್ಕೆ ಕರೀತಾರೆ, ಗ್ರೂಪ್ ಆ್ಯಕ್ಟಿವಿಟಿ ಕರೀತಾರೆ, ಇನ್ವಾಲ್ವ್ ಆಗಲ್ಲ. ಡಿಲೇಡ್ ಸ್ಪೀಚ್ ಡೆವಲಪ್ಮೆಂಟ್, ಮಾತಾಡುವಾಗ ಡಿಲೇಡ್ ರಿಪ್ಲೇ, ಸ್ಪೀಚ್ ಸ್ಟಾರ್ಟ್ ಆಗೋದು ಸಹಿತ ಸ್ವಲ್ಪ ಕೆಲವೊಮ್ಮೆ ಲೇಟ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಒಂದಿಷ್ಟು ಸೈನ್ಸ್ಗಳನ್ನು ನಾವಿಲ್ಲಿ ಗಮನಿಸಬಹುದು. ADHD, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ADHD ಈ ಆಟಿಸಮ್ಗೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಎಕ್ಸಾಮಲ್ಲಿ ಆಪ್ಷನ್ಸ್ಗಳನ್ನು ನೋಡಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ADHD ಇಟ್ ಮೀನ್ಸ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ತುಂಬ ಸೈಲೆಂಟ್ ಇದ್ರೂ ಒಂದು ಪ್ರಾಬ್ಲಮ್, ಇನ್ನೊಂದು ಹೆಚ್ಚಾಗಿದ್ರೂ ಪ್ರಾಬ್ಲಮ್. ಮೀಡಿಯಮ್ ಆಗಿ ನಾರ್ಮಲ್ ಆಗಿತ್ತು ಅಂತ ಅಂದರೆ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ ದೇ ಆರ್ ನಾರ್ಮಲ್, ದೇ ಆರ್ ಅಂದರೆ ಅವ್ರು ಕರೆಕ್ಟ್ ಇದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ತುಂಬ ಕಡಿಮೆ ಇತ್ತು ಅಂದ್ರೂ ಅದು ಪ್ರಾಬ್ಲಮ್ಮೇ, ಹೆಚ್ಚಾಗಿತ್ತು ಅಂದ್ರೂ ಅದೇ ಪ್ರಾಬ್ಲಮ್ಮೇ. ಕಡಿಮೆ ಇತ್ತು ಅಂದರೆ ಆಟಿಸಮ್ ಹೇಳ್ತೀವಿ, ಹೆಚ್ಚಾಗಿತ್ತು ಅಂತಂದರೆ ADHD ಹೇಳ್ತೀವಿ. ಹೈಪರ್ ಆ್ಯಕ್ಟಿವಿಟಿ, ಹೈಲಿ ಆ್ಯಕ್ಟಿವ್ ಇರ್ತಾರೆ. ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಈ ಏಜಲ್ಲಿ ಈ ಮಗು ಹೀಗೆ ಮಾಡ್ಬೋದು ಅಂತೇಳಿ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಅಂಥ ಆ್ಯಕ್ಟಿವಿಟೀಸ್ಗಳನ್ನು ಸಹಿತ ನಾವು ಮಾಡೋದನ್ನು ಗಮನಿಸ್ಬೋದು. ಅವಾಯ್ಡ್ಸ್ ಆರ್ ಡಿಸ್ಲೈಕ್ಸ್
ದಟ್ ರಿಕ್ವೈರ್ ಸಸ್ಟೈನ್ಡ್ ಮೆಂಟಲ್ ಎಫರ್ಟನ್ನು ಹಾಕಿ ಮಾಡೋವಂಥದ್ದನ್ನು ಅವರು ಇಷ್ಟಪಡೋದಿಲ್ಲ. ಇಟ್ ಮೀನ್ಸ್ ಕುತ್ಕೊಂಡು ಓದು ಅಂತಂದರೆ ಅವರು ಓದಲ್ಲ. ನೀ ಕೇಳಬೇಕಿದ್ರೆ ನಾನು ಕ್ವಶನ್ ಹೇಳ್ತೀನಿ, ಆನ್ಸರ್ ಹೇಳ್ತೀನಿ. ನೀ ಕೇಳು, ನಾನು ಓದಿದ್ದೀನಿ ಆಲ್ರೆಡಿ, ಎಲ್ಲ ನಂಗೆ ಗೊತ್ತಿದೆ, ನಾನು ಪಾಠ ಕೇಳಿದ್ದೀನಿ. ಆ ಥರ ಮಕ್ಕಳಿಗೆ ಕುತ್ಕೊಂಡು ಓದು ಅಂದರೆ ಓದಲ್ಲ. ಇದನ್ನು ನಾವು ಯೂಶ್ವಲಿ ಬಾಯ್ಸಲ್ಲಿ ನೋಡ್ತೀವಲ್ವ, ಆಮೇಲೆ ಮುಂದೆ ಸಫರ್ ಆಗ್ತಾರೆ ಬಿಡ್ರಿ. ಅನಂತರ ನೋಡೋಣ, ಟ್ರಬಲ್ ವಿತ್ ಇಂಪಲ್ಸ್ ಕಂಟ್ರೋಲ್, ಫೋಕಸಿಂಗ್, ಆರ್ಗನೈಸೇಷನ್. ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಇವರಲ್ಲಿ. ಬಟ್ ಹೈಲಿ ಆ್ಯಕ್ಟಿವ್ ಈ ಥರದ ಮಕ್ಕಳು, ನಾವೇನಾದರೂ ಒಳ್ಳೆಯ ಒಂದು ಚಟುವಟಿಕೆಗಳಲ್ಲಿ ಒಳ್ಳೆ ಎನ್ವಿರಾನ್ಮೆಂಟನ್ನು ನಾವು ಕೊಟ್ಟಿದ್ದೇ ಆದರೆ ಒಳ್ಳೆ ಪ್ರಾಡಕ್ಟಿವ್ ಇಂಡಿವಿಜುವಲ್ ಒಂದು ಅಡಲ್ಟ್ನ ನಾವು ನೋಡ್ಬೋದು. ಇದು ಸಾಧ್ಯ ಇರುತ್ತೆ. ಅಥವಾ ನಾವೇನಾದರೂ ನೆಗ್ಲೆಕ್ಟ್ ಮಾಡಿ ಹೀಗೆ ಇವರು ಅಂತ ಅಥವಾ ಬಿಟ್ಟು ಅಥವಾ ಸಮಥಿಂಗ್ ಅವರನ್ನು ನಾವು ನೆಗೆಟಿವ್ ಆಗಿ ಬರೀ ಬೈಯೋದೇ ಮಾಡ್ತಾಯಿದ್ರು ಅಂತಂದರೆ ಹೆಚ್ಚಾಗಿ ನೆಗೆಟಿವ್ ಆಸ್ಪೆಕ್ಟ್ಸಲ್ಲಿ ಆರ್ ನೆಗೆಟಿವ್ ವೇಸಲ್ಲಿ ಬೆಳೆಯೋದು ಸಾಧ್ಯತೆ ಇರುತ್ತೆ. ಸೊ ವಿ ಹ್ಯಾವ್ ಟು ಬಿ ಅವೇರ್. ನೋಡ್ತಾ ಇದ್ದೀರಾ, ಎಲ್ಲ ಕ್ಲಾಸ್ಗಳಲ್ಲಿ ಕೆಲವೊಬ್ರು ಇರ್ತಾರೆ, ಎಲ್ಲರೂ ಕುತ್ಕೊಂಡು ಜಾಗದಲ್ಲಿ ಕುತ್ಕೊಂಡಿದ್ದಾರೆ, ಫ್ರೀ ಇದ್ದಾಗ ಹೋಮ್ವರ್ಕ್ ಏನಾದರೂ ಇದ್ದರೆ ಮಾಡ್ಕೋತಿರ್ತಾರೆ, ಅಥವಾ ಇನ್ಕಂಪ್ಲೀಟ್ ಏನಾದರೂ ಇತ್ತು ಅಂದರೆ ಮಾಡ್ಕೋತಿರ್ತಾರೆ. ಆದರೆ ಕೆಲವೊಂದು ಮಕ್ಕಳು ಎಷ್ಟಾರ ಹೋಮ್ವರ್ಕ್ ಇರಲಿ, ಏನಾದರೂ ಟೆಸ್ಟ್ ಇರಲಿ, ಎಷ್ಟಾದರೂ ಇನ್ಕಂಪ್ಲೀಟ್ಸ್ ಇರಲಿ, ಏನಿದ್ರೂ ದೇ ಆರ್ ಹೈಲಿ ಆ್ಯಕ್ಟಿವ್, ಹೈಪರ್ ಆ್ಯಕ್ಟಿವ್, ಜಾಗದಲ್ಲಿ ಕೂತಿರಲ್ಲ. ಅಂಥದ್ದನ್ನು ನಾವು ADHD, ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತ ಹೇಳಿ ಕರಿತೀವಿ. ಕಂಕ್ಲೂಷನ್, ಇದಿಷ್ಟು ಸಹಿತ ನಿಮಗೆ ಮೇಯ್ನಾಗಿ ಬೇಕಾಗಿರುವಂಥ ಡಿಸಬಿಲಿಟೀಸ್, ಅದರ ಡೆಫಿನೇಷನ್ಸ್, ಅಂದರೆ ಏನು ಡಿಸಬಿಲಿಟಿ ಅಂದರೆ ಏನು ಕಾನ್ಸೆಪ್ಟ್ ಗೊತ್ತಿರಲಿ, ಟೈಪ್ಸ್ ಯಾವ್ಯಾವ ಇದ್ದಾವೆ ಅದರಲ್ಲಿ ನಾವು ತೊಗೊಂಡಿದ್ದು ಲರ್ನಿಂಗ್ ಡಿಸಬಿಲಿಟೀಸ್ನ ಅಂದರೆ ಏನು ಒಂದೊಂದು ಪಾಯಿಂಟ್ಸ್ ಏನಿದೆ ಅಲ್ಲ, ಡಿಸ್ಲೆಕ್ಸಿಯಾ ಅಂತ ಹೇಳಿ ತೊಗೊಂಡ್ರಿ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲುಕ್ಲಿಯಾ ಈ ಥರ ತೊಗೊಳ್ಳಿ. ಅದರ ಮುಂದೆ ಅದು ಒಂದೇ ಒಂದು ಸೆಂಟೆನ್ಸಲ್ಲಿ ಶಾರ್ಟಾಗಿ ಬರ್ಕೊಳ್ಳಿ. ತುಂಬ ಬರ್ಕೊಳ್ತಾ ಕೂತ್ಕೊಂಡ್ರೆ ಸುಮ್ಮನೆ ಮತ್ತೆ ನಿಮಗೆ ರಿವಿಷನ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ADHD ಅಂತೇಳಿ ತೊಗೊಂಡಾಗ ಯಾವುದಕ್ಕೆ ಅದು ಜಸ್ಟ್ ಅದೊಂದು, ಈಗ ಫುಲ್ ಫಾರ್ಮ್ ಬೇಕಾಗಿರೋದು ಇದಕ್ಕೊಂದಲ್ವ, ಅದೊಂದು ಫುಲ್ ಬರ್ಕೊಳೋದು ಒಳ್ಳೆಯದು. ಕೇಳ್ತಾರೆ ನೆಕ್ಸ್ಟ್ ADHD ಫುಲ್ ಫಾರ್ಮ್ ಏನು, ಹೈಪರ್ ಆ್ಯಕ್ಟಿವ್ ಅಂತೇಳಿ ಕೆಲವೊಂದು ಕಡೆ ಕೊಟ್ಟರೆ ಹೈಪೋ ಆ್ಯಕ್ಟಿವ್ ಅಂತ ಹೇಳ್ಕೊಡ್ಬೋದು. ಈ ರೀತಿಯಾಗಿ ಹೈಪೋ ಆ್ಯಕ್ಟಿವ್, ಹೈಪರ್ ಆ್ಯಕ್ಟಿವ್ ಡಿಫ್ರೆನ್ಸ್ ಇದೆ ಅಲ್ವಾ, ಈ ರೀತಿಯಾಗಿ ನಾಲೆಜ್ ನಿಮಗೆ ಬೇಕಾಗಿರುತ್ತೆ. ಕಂಕ್ಲೂಷನ್ ಏನು ಹೇಳ್ಬೋದು ಹಾಗಿದ್ರೆ, ಇದರಿಂದ ಒಬ್ಬ ಟೀಚರ್ ಏನು ತಿಳ್ಕೊಬೇಕಾಗಿರುತ್ತೆ ಅಂತಂದರೆ, ಡಿಸಬಿಲಿಟೀಸ್ ಬಗ್ಗೆ ತಿಳ್ಕೊಂಡಾದ ನಂತರ ಇಟ್ ಈಸ್ ಜಸ್ಟ್ ಎ ಡಿಸಬಿಲಿಟಿ, ಇಟ್ ಈಸ್ ನಾಟ್ ಎ ಡಿಸೀಸ್. ಇದು ಕಾಯಿಲೆ ಇಲ್ಲ. ವಿ ಶುಡ್ ನಾಟ್ ರೆಫರ್ ದೆಮ್ ಟು ಡಾಕ್ಟರ್ಸ್, ಬಿಕಾಸ್ ಟೀಚರ್ಸ್ ಅವರ ಒಂದು ಇನ್ಸ್ಟ್ರಕ್ಷನ್ಸಲ್ಲಿ ಚೇಂಜಸ್ನ ನಾವು ಮಾಡಿದ್ದೇ ಆದರೆ ಅಲ್ಲಿ ನಾವು ಈ ಡಿಸಾರ್ಡರ್ಸ್ಗಳನ್ನು ಎಲ್ಲವನ್ನೂ ನಾವು ತೆಗೆದು ಹಾಕ್ಬೋದು. ಈ ನ್ಯೂನತೆಗಳನ್ನು ನಾವು ತೆಗೆಯೋಕ್ಕೆ ಸಾಧ್ಯ ಇದೆ. ದ ಡಿಸಾರ್ಡರ್ ಇಂಟರ್ಫಿಯರ್ ವಿತ್ ದ ಸ್ಕಿಲ್ಸ್ ಲೈಕ್ ಈ ನ್ಯೂನತೆಗಳು ಏನಾಗಿರುತ್ತೆ, ಬರವಣಿಗೆಯಲ್ಲಿ, ಓದೋದ್ರಲ್ಲಿ, ಅವರ ಯೋಚನೆ ಮಾಡುತ್ತಾರಲ್ಲ ಆ ಒಂದು ಅದರಲ್ಲೆಲ್ಲ ಏನಾಗಿರುತ್ತೆ, ಅದು ಮಿಕ್ಸಪ್, ಅಂದರೆ ಅದರಿಂದ ಅದಕ್ಕೆ ಸಿಕ್ಕಾಕೊಬಿಡುತ್ತೆ. ಆ ನ್ಯೂನತೆಗಳನ್ನು ನಾವು ಇದಿಷ್ಟರಲ್ಲಿ ನೋಡ್ಬೋದು. ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಆರ್ ನಾಟ್ ಕನ್ಸಿಡರ್ ಆ್ಯಸ್ ಎ ಸ್ಲೋ ಲರ್ನರ್. ಇದನ್ನು ನೀವು ತಿಳ್ಕೊಳ್ಳೇಬೇಕಾಗಿರೋದು. ಯಾವ ಮಗುವಿನಲ್ಲಿ ಈ ಕಲಿಕಾ ನ್ಯೂನತೆ ಇದೆ ಅಂದ ತಕ್ಷಣ ಆ ಮಗು ಸ್ಲೋ ಲರ್ನರ್ ಅಲ್ಲ. ಹಾಗಾಗಿ ನಾನು ಹೇಳಿದೆ ಈಗ ತಾನೆ, ADHD ದೇ ಆರ್ ಗಿಫ್ಟೆಡ್. ಆ ರೀತಿಯಾಗಿ ಎಲ್ಲ ಮಕ್ಕಳಲ್ಲೂ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಚೆನ್ನಾಗಿ ಮಾರ್ಕ್ಸ್ ತೆಗಿತಿರ್ತಾರೆ, ಅವ್ರಿಗೆ ನಾವು ಬೈಯೋಕ್ಕೂ ಸಾಧ್ಯ ಇರಲ್ಲ ಕೆಲವೊಮ್ಮೆ. ಗೊತ್ತಾಗ್ತಿದೆಯಾ? ಅಂದರೆ ಯಾವ ಮಗುವಿನಲ್ಲಿ ಕಲಿಕಾ ನ್ಯೂನ್ಯತೆ ಇದೆ ಅಂತ ಹೇಳಿದ ತಕ್ಷಣ ಅವನನ್ನು ನಾವು ಸ್ಲೋ ಲರ್ನರ್. ಇಶಾನ್ ತಾರೆ ಜಮೀನ್ ಪರಲ್ಲಿ ಅವನೇನಾದರೂ ಸ್ಲೋ ಲರ್ನರ್ ಅಂತ ಕನ್ಸಿಡರ್ ಮಾಡಿದ್ನ, ಅವನಿಂದ ಹೊರಗೆ ಒಂದು ಇನ್ವೆನ್ಷನನ್ನು ಮಾಡ್ತಾನವನು ಅಲ್ವಾ? ಆ ರೀತಿಯಾಗಿ ದೇ ಆರ್ ಜನರಲಿ ಆಫ್ ಆ್ಯಾವ್ರೇಜ್ ಆಗಿರ್ತಾರೆ, ಆರ್ ಎಬೋ ಆ್ಯಾವ್ರೇಜು ಸಹಿತ ಇರೋ ಸಾಧ್ಯತೆ ಇರುತ್ತೆ. ಬಟ್ ಮೆನಿ ನೀಡ್ ಹೆಲ್ಪ್ ಟು ಸಕ್ಸೀಡ್ ಇನ್ ಸ್ಕೂಲ್. ಹೆಚ್ಚು ಜನರಲ್ಲಿ ನಾವು ನೋಡೋದು ಒಂದು ಹೆಲ್ಪ್, ನಾವು ಒಂದು ಕೈ ಜೋಡಿಸ್ಬೇಕಾಗಿರುತ್ತೆ. ಸ್ಕ್ಯಾಫೋಲ್ಡಿಂಗ್ ಏನು ಹೇಳ್ತೀವಲ್ವ, ಆ ಒಂದು ಕಾನ್ಸೆಪ್ಟ್ ಇಲ್ಲಿ ಬೇಕಾಗಿರುತ್ತೆ. ಆ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡೋದು, ಅಥವಾ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಕೊಟ್ಬಿಟ್ಟು ಅವರಲ್ಲಿ ಅದನ್ನು ಒಂದು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋ ಥರ ಮಾಡೋದು. ನಾವು ಮೇಯ್ನಾಗಿ ಬೇಕಾಗಿರೋದು ಏನಂತಂದರೆ, ಆ ಮಗುವಿಗೆ ನಾವು ಅವನನ್ನು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಅನ್ನೋದು ಅವನಲ್ಲಿ ಗೊತ್ತಾಗಬಾರ್ದು. ಆ ರೀತಿಯಾಗಿ ಅವನನ್ನೇ ನೀನು ಮಾಡು ನೋಡೋಣ, ಈ ಥರ ಇನ್ಕ್ಲೂಡ್ ಮಾಡಿಕೊಂಡು ಮಾಡು, ನೀನು ಆಗುತ್ತೆ ಮಾಡು ಈ ಥರ ಗ್ರೂಪ್ ಆ್ಯಕ್ಟಿವಿಟಿ ಇರಬೇಕು. ಯಾಕಂದರೆ ಸಿಂಗಲಾಗಿ ಕರೆದ್ಬಿಟ್ಟು ಮಾಡಿಸ್ತಾ ಹೋದ್ವಿ ಅಂತಂದರೆ ಅಲ್ಲಿ ನನ್ನಲ್ಲಿ ಏನೋ ಇದೆ, ಆಮೇಲೆ ಸ್ಟೂಡೆಂಟ್ಸ್ಗಳೆಲ್ಲನೂ ಇವನಿಗೆ ಬರೋಲ್ಲ, ಇವನು ದಡ್ಡ, ಅದಕ್ಕೋಸ್ಕರ ಅವ್ರ ಟೀಚರ್ ಅವನನ್ನು ಸಪ್ರೇಟಾಗಿ ಕರೆದ್ಬಿಟ್ಟು ಸಪ್ರೇಟಾಗಿ ಹೇಳ್ಕೊಡ್ತಿದ್ದಾರೆ. ಆರ್ ತುಂಬ ಸ್ಲೋ ಇದೆಯಾ ನೀನು, ಎಷ್ಟು ಸ್ಲೋ ಇದೆಯಾ ಅಪ್ಪ, ನೀನು ಇನ್ನೂ ಅಲ್ಲಿಗಿದೆಯಾ ಇಲ್ಲಿಗಿದೆಯಾ ಆ ಥರ ಎಲ್ಲ ಮಕ್ಕಳಿಗೆ ಹೇಳ್ಬಿಟ್ಟು ಆ ಮಗುವಿಗೆ ಇನ್ನೂ ಅವನು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್
ತಿಳ್ಕೊಂಡಿರಿ. ಅವನು ಸ್ಲೋ ಲರ್ನರ್ ಅಲ್ಲ, ಅದು ಮಗುವಿನಲ್ಲಿರೋದು ಡಿಸೀಸ್ ಅಲ್ಲ, ಕಾಯಿಲೆ ಅಲ್ಲ, ಇದು ನ್ಯೂನ್ಯತೆ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಲೆಟ್ಸ್ ಡಿಸ್ಕಸ್ ವಿತ್ ಇನ್ ಅ ಟೆಲಿಗ್ರಾಮ್ ಗ್ರೂಪ್. ಕಮೆಂಟ್ ಮಾಡಿ, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಅಥವಾ ಯಾವುದಾದ್ರೂ ಇನ್ನೊಂದು ಡಿಸೆಬಿಲಿಟೀಸ್ ಏನಾದರೂ ಇತ್ತು ಅಂತಂದರೆ, ನಿಮಗೆ ಗೊತ್ತಿರೋದು ಗೊತ್ತಾಗ್ತಿಲ್ಲ ಅಂದರೆ ಹೇಳಿ, ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ, ಎಲ್ಲರೂ ಸಹಿತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಬಾಯ್, ಹ್ಯಾವ್ ಎ ಗುಡ್ ಡೇ.